ಸರ್ ಹಾ ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು. ಹಲೋ ಹಲೋ, ಯಾರು? ಗುರುವಾರ ಹಾ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗಲೇ ಇರ್ಲಿಲ್ಲ, ಮನೆ ಗೊತ್ತಾಗ್ಲಿಲ್ಲ. ತುಮಕೂರು ಇದೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25 ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತೀವಿ ಸ್ವಾಮಿ, ಬರ್ತೀವಿ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರು ನಮ್ ತಂದೆ. ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಏನ್ ಒಳ್ಳೆ ಟೈಮ್ ಬಂದಾಗ ಮಾಡ್ಲೇಬೇಕು. ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋದಿಗೆ ಮಾಡುದು, ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು ಅದೇ ಅದೇ ನಮ್ಮ ಅಪ್ಪನ ವಯಸ್ಸು ಇನ್ನೇನ್ ಸರ್, ಎಲ್ಲ ವೇಜ್ ಆಗ್ತಾ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದುವೆ ನಾವ್ ನೋಡಿ 1 ವರ್ಷದಾಗಿ ಎರಡು ಮಾಡಕ್ಕೆ ಇನ್ನೊಂದು ತಿಂಗಳು ಕಳೆದ್ರೆ 2 ಮದುವೆ ಆಗ್ಬೋದು. ಅವ್ನು ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಾಗಂಗ ಏನ್ ಮಾಡಕ್ಕಾಗುತ್ತೆ, ಕೂಡಿ ಬಂದಾಗ. ಅದೇ ನಮ್ ತಂದೆ ವಾಲ 25 ವರ್ಷ ಆಗಿತ್ತು. ಒಂದು ಏನ್ ಗೊತ್ತಾ ಅಂದ್ರೆ, ಅದು ಒಂದು ಇರ್ಲಿ ಇಲ್ದಲೇ ಇರ್ಲಿ ಆಗೋಕೆ ಸ್ವಾಮಿ. ಇದು ಮೊದ್ಲು ಮನೆ ಅಂತ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಮನೆ ಕೈ ಹಚ್ಚಿದ್ರು ಅವ್ರ ಕಡೆಗೆ ಕೊಟ್ಟರೆ ಅವರು ವಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ, ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಈ ಒಳ್ಳೆ ವಯಸ್ಸು ಬಿಡ್ರಿ, 25 ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತಲ್ಲ ಸುಣ್ಣ. ಅದೇ ಇದಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರಲ್ಲ ನೀವು? ಮಾಡ್ಬಿಟ್ಟಿದ್ದೇನ? ಇಲ್ಲ ಬಿದ್ರೆ ಅದೇ ಮಡಿಕೆ ತುಂಬ್ಕೆ ಮತ್ತೆ ಋಣ ಮಾಡ್ತಿದ್ದಲ್ಲ ತಾತಂಗೆ ನಮ್ ಸುಣ್ಣ ಮಾರ ತಾತ ನಮ್ ಅಪ್ಪಂಗೆ 25 ವರ್ಷ, ನನ್ಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು? ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ. ಮದುವೆ ಬಿಡೋಕರು ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನ ಹುಚ್ಚಿಡಿತೈತೆ ಅಂತ ಜನ ಹೇಳೋದು ನಮ್ಗೆ. ನಾಗರಾಜ್ ಇವ್ರೆ, ನನಗಿನ್ನ ಹುಚ್ಚ ಹಿಡಿತಾ ಇದ್ದ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮ ಅಮ್ಮ ಮೊದಲ ಹೆಂಡತಿ ತೀರೋಗಿದ್ರಲ್ಲ, ಮೊದಲನೇ ತಾತ ಇದು ಗೂರ್ ಹತ್ಕೊಂಡು ತೊಳ್ಟೆ ಕೆಮ್ಮು ಆಚೆಗೆ ದುಗ್ಗಿಯಕ್ಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಅಂತಿಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಗ್ಲಿ ಮಣ್ಣಿಗೆ. ಮಣ್ಣು ಮುಚ್ಚಿದ್ರು. ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ ಅಲ್ಲ. ಬಂದಿದ್ದು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಈಗ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿಕ್ಕಿರೋದು. ಅಲ್ಲೋ ಹೇಳಿ ಮಾಮ, ಅಪ್ಪ ಸತ್ತೋಯ್ತು ಕಮ್ಮಮ್ಮ. ಹಲೋ, ಯಾರು ಹೇಳೋದು? ನಾನ್ ವೆಂಕಟೇಶ. ಮೊನ್ನೆ
ಅವರಪ್ಪ ಸತ್ತೋದಲ್ಲ ನನ್ನ. ಹಲೋ ಮಗ ಇದು ವೆಂಕಟೇಶ್ವರ ಅಪ್ಪ ಇರೋಯ್ತು ಬಂದಿರೋಲ್ಲ. ವೆಂಕಟೇಶ್ವರ ಮಣ್ಣ ವೆಂಕಟೇಶ್ವರ ಅಪ್ಪ ತಿರೋಯ್ತಂತೆ. ಮನೆ ತಿರೋಯ್ತು ಅವ್ರಪ್ಪನಲ್ವಾ? ತಿರೋಯ್ತು ಅಂತ ಹೇಳ್ರಿ. ಹಲೋ ಹಲೋ ತೀರೋತಾರಲ್ಲ ಅವರು. ಅಲ್ಲೇ 3 ತಿಂಗಳಾಯ್ತು ತೀರೋಗಿ. ಮೊನ್ನೆ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವರಲ್ಲ ಯಾರು. ನಾನು ಈಗ ಮೊನ್ನೆ ಅಯ್ಯ ಇಲ್ವಾ, ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗಾರೆಲ್ಲ ಹೋಗ್ಲಿ ಮಗ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು, ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ. ಇದು ನಿಮ್ಗೆ ಉಸಿರಾಯ್ತೇನ ನೋಡ್ಕೊಳ್ರಿ. ನಿಮ್ಗೆ ಉಸಿರಾಯ್ತೇನ? ನೀನ್ ಯಾರ್? ನರಸಿಂಹಣ್ಣ ಅಲ್ಲ ನೀನ್ ಯಾವನ? ನೀನ್ ಅವನು ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು. ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ. ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಮ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ. ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಟ್ಟಾಡ್ಕೊಂಡಿದ್ರೆ ನಮ್ ಮನೆಗೆ ಎಲ್ಲ ವಾರ ಸತ್ತ ಹೋಗ್ತಾರ. ತಿರ್ಗಿ ಯಾವ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು ಅವ್ರು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವರೆಲ್ಲನ. ನಾನೆಲ್ಲ ಮಾಡಿರೋದಲ್ಲ, ಬಂದಿದ್ರಲ್ಲಪ್ಪ ಅವ್ವ ಎಲ್ಲ ಮಣ್ಣಿಗೆ. ನಾವು ಇದಕ್ಕೆ ಹೋಯ್ದ್ವಲ್ಲ, ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀನ. ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡು ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ. ಬಯಲ್ ನನ್ನ ನನಗೆ ಹಿಡಿದೈತೆ ನೋಡೋಣ. ಮಗ ಸ್ವಾಮಿ, ನನಗೆ ಫೋಟೋ ನೋಡಿಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬಸ್ಕೊಂಡು ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆಲ್ಲ ಪೆನ್ಷನ್ ಬಂತು. ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಟ್ಟಿದ್ದೆ. ಬೆಳಗಿನ ಜಾವ ಹಾಲ್ ಕರೆಕೆ ಅಂತ ಎದ್ದು ಮಕ್ಕ ನೋಡ್ತೀನಿ, ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮೊನ್ನೆ 2-3 ತಿಂಗಳಾಗ ಮಾಡ್ದನ್ರಿ. ಅಯ್ಯೋ ಹೊಸ ಅಲ್ಲ ಕಡೆ, ನಮ್ಮಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶ್. ನಮ್ಮ ಊರಿಗೆ ಹೇಳ್ತೀನಿ ಅಲ್ಲಿ ಅಗ್ಗೇರಿಗೆ ಹೋಯ್ತಿ. ಅದೇ ಹುಷಾರಿಲ್ವಲ್ಲ ನಮ್ಮ ಅಣ್ಣಾರ್ಗೆ.
ಅಲ್ಲಿ ಅಗಿರಾಗಿ ಮೆಡಿಕಲ್ ಕಾಲೇಜ್ ಐತೆ, ಫೋನ್ ಮಾಡ್ತೀನಿ ತಳಿ ನೋಡೋಣ, ಹೇಳ್ತೀನಿ ವೆಂಕಟೇಶ್. ಅಲ್ಲ ಮಾಮ, ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8 ಗಂಟೆಗೆ ಮಣ್ಣು ಮಾಡಿಕೊಂಡಿದೀವಿ, ಆಮೇಲೆ ರಾವು ಕಾಲ ಅಂತೆ ಹಾ ಬಂದ್ಬಿಡು ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀವಿ, ಊಟ ಮಾಡ್ಕೊಂಡು ಹೋಗ್ಬಿಡ ನಾವು. ಕೆಟ್ಟ ಹೊಡ್ಕೋಬೇಕು ನಮ್ಮಿಂತ ತಿಕ್ಕಲ್ ನಾನು. ಅಯ್ಯೋ ಮಾತ್ರೆ ಕೊಡು. ಅಲೋ ಅಂತ ಸ್ನಾನ ಮನೆ ಕೇರ್ಬೇಕಿನ್ನ ನೀವ್ ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರು ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ನೆಮ್ಮರವಾಗಿದೆ ಎನ್ನುವ ಸೇಡು ನೆನಪುದು ಕೌರವ ನಾಡು ತಗದಾಗ. ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾರೇನೋ ಈ ನೆಕ್ಸ್ಟ್ ಫಿಲಂ ಬರ್ತಾ ಇದೀವಿ, ಫಿಲಂ ಮಾಡ್ತಾ ಇದೀವಿ, ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಡ್ ಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ನಮ್ಗೆ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋ ದಿನ 100 ಫೋನ್ ಮಾಡ್ತಾರೆ. ಇಲ್ಲ ಇಲ್ಲ, ನಾನು ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ, ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದೇ ಆಗ್ಲೇ ಹೇಳಿದ್ನಲ್ಲ, ಡುಮ್ ಡುಮ್ ಡಗ ಡಗ. ಅದೇ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್. ದೇ ನರಸಿಂಹರಾಜ್ ಅವರೇ, ದೇ ಆಡಿ ಸರ್. ದೇವರು ವಸೆದ ಪ್ರೇಮದ ದಾರ ದಿವಸ ಡೈರೆಕ್ಟರ್ ಇವ್ರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಗೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದೋ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಅಬ್ಬಾ ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ ಶ್ರುತಿ ಹೆಂಗೆ ಸರ್? ನಾಟಕದಾಗ ಶಗುನಿ ಪಾತ್ರ ಬೇರೆ ಮಾಡಿದ್ದೀವಿ ಸರ್. ಹೇಳಿ ಹೇಳಿ. ಅಮ್ಮನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾದ್ರು ಸರ್, ಆ ಅಜ್ಜಿ ನಾಯಿ ಎಲ್ಲ ಬಿಸಾಕ್ರಿ ಸರ್, ಬಿತ್ತಿ ಕಳವ್ರಿ ಸರ್. ಅವ್ರು ಡೈರೆಕ್ಟ್ರು ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜ್ ಅವ್ರು, ಕೇಳಿಸಲ್ಲ. ಈಗ ಇನ್ನೊಂದ್ ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ. ಈಗ ಒಂದ್ ಹಾಡು ಬಿಡಿ, ಅವ್ರು ಕೇಳಿಸ್ಕೊಳ್ಳಿ ಸರ್, ಒಂದ್ ಹಾಡು ಹೇಳ್ತಾರೆ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ. ನನ್ನವಳು ಮುಟ್ಟಿದರೆ ಮುದ್ದಾಡಲೇ ಆಡಿದರೆ ಏನು ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ, ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದೇ ಆಗ್ಲೇ ಹೇಳಿದ್ನಲ್ಲ, ಡುಮ್ ಡುಮ್ ಡಗ ಡಗ. ಅದೇ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ. ನೀನೇನಾ ನಾನೇನಾ ನಾ ಕೇಳ್ಕೊ ಡೈರೆಕ್ಟರ್ ಅವ್ರೆ. ಹೇಳಿ ಸರ್. ಈಗ ನಾ ಅಂತ ಹೇಳಿ ನೀವೊಂದು ಹಾಡು ಹೇಳಿ ಸರ್. ನನ್ನವಳು ಮುಟ್ಟಿದರೆ ನಡಿವಳು ಮುಟ್ಟದೆಯ ಮುದ್ದಾಡದೆ. ದೇ ನರಸಿಂಹರಾಜ್ ಅವರೇ, ದೇ ಆಡಿ ಸರ್. ಅವ್ರ ಡೈರೆಕ್ಟರ್ ಇವ್ರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಗೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದೋ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಯಾವ್ದನಾಗ್ಲಿ ಹೇಳಿ ಸರ್. ದಾ ಅಂತ ದೇವರು ವಸೆದ ಪ್ರೇಮದ ದಾರ ದಿವಸ ಅಬ್ಬಾ ಏನ್ರಿ ಏನ್ರಿ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಹೇಳಿ ಏನ್ರಿ ಯಾರು ಪಕ್ಕದಾಗ ಅಷ್ಟೊಂದು ಇದ್ ಮಾಡ್ತಾರೆ ನರಸಿಂಹರಾಜು? ಆಚೆ ಹೋಗುವಂತ ಅವ್ರು ಯಾರು? ಇಲ್ಲ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನೋ ಒಂದ್ ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅಕ್ಕ ಅವ್ರಿಗೆ. ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಕಿರು. ನರಸಿಂಹರಾಜ್ ಅವರೇ, ಸ್ವಾಮಿ ಜೀವನದಲ್ಲಿ ಇವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದ್ ಸಾಧನೆ ಮಾಡ್ಬೇಕು. ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ. ಇದು ಸಾಧನೆ ಅಂದ್ರೆ ಅಜ್ಜಿದಿರ್ಗೆ ಏನೋ ಗೊತ್ತಾಗಲ್ಲ. ಆಯ್ತು. ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇನ್ನ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಿಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಇದು ಬಳ್ಳಾಪುರ ನಮ್ದು. ನೀವು ಇನ್ನ ತುಮಕೂರು ಟೌನ್ ಗೆ ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಬೇಕು. ಆಯ್ತು ಸ್ವಾಮಿ, ಮಾತಿರೋದ ಸ್ವಾಮಿ. ನೀವು ಮುಂದೆ ಬರ್ಬೇಕು. ನೀವು ತಲೆ ಕೆಡ್ಸ್ಕೊಂಡಿ, ನೀವು ಬರ್ಬೇಕು. ನಮ್ಮ ಕಾರ್ಯಕ್ರಮ ಕಟ್ತೀವಿ. ಕಾರ್ಯ ಮುಂದೆ ಬರಕ್ಕೆ ನಿಮ್ಗೆ ಎಲ್ಲವಕ್ಕೂ ಐತೆ, ಯಾಕಿಲ್ಲ? ನರಸಿಂಹರಾಜ್ ಅವ್ರೆ,
ಅದೆಲ್ಲ ಬಿಟ್ಬಿಡಿ, ಈಗ ಬೇರೆ ಹಾಡು ಹೇಳಿ. ಅವ್ರು ಡೈರೆಕ್ಟ್ರು ಒಳ್ಳೆ ನನ್ನವಳು ಮುಟ್ಟಿದರೆ ನಲುಗುವಳು, ಮುಟ್ಟದೆಯೇ ಮುದ್ದಾಡಲೆ, ಆಡಿದರೆ ಹರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ, ಮುಟ್ಟದೆಯೇ ಮುದ್ದಾಡಲೇ, ನನ್ನವಳು ನನ್ನವಳು, ಮುಟ್ಟಿದರೆ ಮಲಗುವಳು, ಮುಟ್ಟದೆ ಆಡಲೇ. ಅಷ್ಟೇ, ಉಸಿರು ಕಟ್ಟಕಾಲ, ಉಸಿರು ಆಯ್ತು. ಬಾಬಾ ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ ಶ್ರುತಿ ಹೆಂಗೆ ಸರ್? ನಾಟಕದಾಗ ಶಗುನಿ ಪಾತ್ರ ಬೇರೆ ಮಾಡಿದ್ವಿ ಸರ್. ಹೇಳಿ ಹೇಳಿ. ಮತ್ತೆ ಯಾವ್ದಾರ ಒಂದು ಸೈಡ್ ಸ್ವಲ್ಪ ಇದ್ಕೊಡಿ. ನಾಯಿ ನಾಯಿ ಸರ್, ನೀವು ಕಲೆಗೆ ಬೆಲೆ ಕೊಡ್ಬೇಕಾದ್ರೆ ನಿಮ್ಗೊಂದು ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಆ ಅಜ್ಜಿ ನಾಯಿ ಎಲ್ಲ ಬಿಸಾಡ್ರಿ ಸರ್, ಬಿಟ್ಟಿ ಕಳವ್ರಿ ಸರ್. ಎಲ್ಲ ನರಸಿಂಹರಾಜ್ ಅವರೇ ಸೈಡಿಗೆ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಪಕ್ಕ ತಗೊಂಡ್ ಆಮೇಲೆ ಅಜ್ಜಿ ಗಿಜ್ಜಿ ಕೊಡ್ಬಿಟ್ಟಿದ. ಒಬ್ಬನೇ ಉಳಿದಿದೆ ಈಗ ತೀರಿಸಲನು ಜನ ಸಾಲ ಬೇಗ, ಎಮ್ಮರವಾಗಿದೆ ಎನ್ನೆಯ ಸೇಡು 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 ನೆನಪುದು ಕೌರವ ನಾಡು ದಗದಗ ಇಲ್ಲೆಲ್ಲ ಇಲ್ಲಿ ನನ್ನೇ ನೋಡ್ತಾರೆ ಸರ್. ಹಬ್ಬ ಕ್ಲಾಸ್ ಹೊಡೀರಿ, ಕ್ಲಾಸ್ ಹೊಡೀರಿ ಸರ್. ನರಸಿಂಹರಾಜ್ ಅವರೇ ನೀವು ಯಾವಾಗ ಬರಕಾಗುತ್ತೆ ಬೆಂಗಳೂರಿಗೆ? ನಾಳೆ ಯಾವ ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ, ನಿಮ್ಗೆ ಯಾರೇನೋ ಈ ನೆಕ್ಸ್ಟ್ ಫಿಲಂ ಫಿಲಂ ಮಾಡ್ತಾ ಇದೀವಿ, ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋದು ದಿನ 100 ಫೋನ್ ಮಾಡ್ತಾರೆ ಸ್ವಾಮಿ. ಇಲ್ಲ ನಾನು ಅಲ್ಲೆಲ್ಲ ನಿಮ್ ತುಮಕೂರು ಪಕ್ಕ ಯಾವ್ದೋ ನಾಮ ಸಿನಿಮಾ ಐತಂತಲ್ಲ? ನೋಡಿದೀವಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಮ್ಮ ಮೇಲೆ ಬರ್ತೀನಿ ಸ್ವಾಮಿ, ನಾನು ಒಬ್ಬನೇ ಬರ್ತೀನಿ ಗಾಡಿಗೆ. ಆಯ್ತು ಸ್ವಾಮಿ. ಬೆಂಗಳೂರು ಅಂದ್ರೆ ಎಲ್ಲರೂ ತಪ್ಪಿಸ್ಕೊಂಡ ಮೇಲೆ ನಮ್ಗೆ ಅಲ್ವರಿ ಅಲ್ಲ. ಇಲ್ಲ ನೆಕ್ಸ್ಟ್ ಗುರುವಾರ ನಾವು ನಾಮ ಸಿನಿಮಾ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಐತೆ. ಆಯ್ತಣ್ಣ ಬರ್ತೀವಿ. ನರಸಿಂಹರಾಜ್ ಅವರೇ, ಬೇಕಾದ್ರೆ ನಿಮ್ ಮಿಸಸ್ ಇದ್ರೆ ಮಿಸಸ್ ಹೇಳ್ತೀವಿ, ಬೇಕಾದ್ರೆ ನಾವು ಕಂಪ್ಲೇಂಟ್ ಇದ್ ಮಾಡ್ತೀವಿ. ಅವ್ರು ಹಂಗಂದ್ರೆ ಕಳ್ಸೋದೇ ಇಲ್ಲ, ನಾವು ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಬಂದ್ಬಿಡ್ತೀವಿ ಸರ್. ನೀವು ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕಿನ್ನ ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರ ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ಹಲೋ ಹಲೋ, ಯಾರಪ್ಪ ಕಟ್ ಮಾಡ್ಬೇಕಂದ? ಹಲೋ, ಯಾಕೋ ಕಟ್ ಮಾಡ್ಬೇಕಂದ? ಇಲ್ಲ ಇದು ಯಾರ ನಮ್ಮವರು ನಮ್ಮ ಫ್ರೆಂಡ್ ಮಾಡಿದ್ರು, ಅದು ಕಟ್ ಮಾಡಿದ್ವಿ. ಯಾರು ಹೇಳಿ ಅಣ್ಣ? ಶುಕ್ಲಾಂ ಭದ್ರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಏನಿಲ್ಲ, ಇದು ಚಿಕನ್ ಇದು ಮಾಡಿದ್ರು, ಇನ್ನು ಊಟ ಮಾಡಿಲ್ಲ. ಅವ್ಯಾರು ನಮ್ಮ ಸಂಬಂಧಿಕರು ಬಂದಿದ್ರು. ನಾನ್ ಕಣೋ ಕಂದ. ಯಾರು ಹೇಳಿ? ನಾನ್ ಕಣೋ ಸ್ವಾಮಿ. ಸ್ವಾಮಿ ಇದು ಇದೇನಿಲ್ಲ, ಈ ಲೆಕ್ಕ ಹೊಡೆದಿತ್ತು ಅಂದ್ರು ಸರ್ ಹೌದ್ರಾ? ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇದು ನಾನ್ ನಮ್ಮ ಈ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲಗುಂಟೆ ಪಾಳ್ಯದವರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ, ಯಾಕೆ ಇನ್ನು ಇದು ಹುಷಾರಾಯ್ತ್ರಾ? ಹ್ಞೂ ಕಣೋ, ಹುಷಾರಾಯ್ತು. ಅಲ್ಲ, ಇದು ಕೊರೋನಾ ಏನೋ ಬಂದಿಲ್ಲ ಇವಾಗ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಹಲೋ, ಏನಾಯ್ತು ಸ್ವಾಮಿ? ಹಲೋ, ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ನಂಟೋರು ಇವ್ರೆ. ಹೇಳು ದೂರ ಇದ್ದೀವಿ ಕಂದ, ಒಂದ್ ನಿಮಿಷ ತಡಿಯೋ. ಸ್ವಾಮಿನ ನಿನ್ ಊಸ ಕಂಟ್ರೋಲ್ ಮಾಡ್ಕ ಸ್ವಾಮಿ, ನಿನ್ ಊಸ ಸ್ವಾಮಿ ತೋಡ್ ಸ್ವಾಮಿ ಕಂದ. ಯಾಕಂದ ಇದು 15 ಜನಕ್ಕೆ ಒಂದೇ ಸಲ ಹೊಟ್ಟೆ ತಿನ್ಕೊಂಡ ಊಸ್ಬಿಡ್ತೀಯ. ಲೇ ನಿನ್ಗೆ ಒಳ್ಳೇದ್ ಮಾಡ್ಬೇಕಾದ್ರೆ ಏನು ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರೆನೆಲ್ಲ ಐತೆ ನಮ್ದು ಕೂದ್ಲು. ಲೇ ಕಂದ, ಈಗಪ್ಪ ಲೇ ಮಗನೇ, ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ, ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ, ಅಪ್ಪನ ಮೇಲೆ ಸಿಟ್ ಮಾಡ್ಕಂತೇನೋ? ಸಿಟ್ಟ ನೀವು ಏನ್ ಮಾತಾಡಲ್ಲ, ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ, ಬೋದ್ದಲೇ ನಾ ಸುಮ್ತಲೇ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು ಸಂಸ್ಕೃತ.
ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣ, ಅದನ್ನ ಕೇಳೋ ಇದು ಕೇಳ ಹೋಗ ಬಾರ ಅಂದ್ ಬೇಡ, ಅಚ್ಚುಕಟ್ಟಾಗಿ ಮಾತಾಡ್ಸ್ರಿ, ನಮಗೂ ಬೆಲೆ ಐತೆ. ಲೇ ಮಗನೇ, ನೋಡ ಇಷ್ಟಲ್ಲ ಅಂತ ಮಗನ ಅಂತ ಮರ್ಯಾದೆ ಕೊಟ್ರಿ. ಮಗನೇ ಹೇಳಿ ಹೇಳಿ. ಏನ್ ಮಾಡ್ತಿದ್ಯೋ? ಕುತ್ಕೊಂಡು ಇದು ಮಾಡ್ತು, ಇದು ಚಳಿ ಆಗ್ತಾ ಇದೆ, ಇದನ್ನ ಟವಲ್ ಹೊತ್ಕೊಂಡು ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಳೋ. ಇದು ಪ್ಯಾಂಟ್ ಪಂಚೋಳಿ ಕೈ ಕಳ. ಪಂಚವಳಿಕೆ ನಿಮ್ ಸ್ವಾಮಿನ ನೀನು? ಹ್ಞೂ ಕಣ, ಯಾಕೋ? ಅದ್ರೊಳಗೆ ಕೈ ಕಂಡು ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದಂತದ್ದು ಇವಾಗ ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡ್ಕೊಟ್ರಕ್ಕೆ ಎಂತೆಂತ ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರಾ? ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿಮ್ ಸಮೇತ ಸುಟ್ಟು ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋದ. ಅಲ್ಲಲ್ಲ ಇವ್ರೆ, ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕ ಲಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ತಾಲೂಕು, ಯಾವ ರಾಜ್ಯ ಇದೆಂತದ್ದು, ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಬುಗುನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ. ನಿಮ್ಗೂ ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ನ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಜಾಟ್ ಗಿಟ್ಸ್ ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಎಷ್ಟು ವರ್ಷ ಆಗೈತು? ನಮ್ಮ ಅಪ್ಪ ಅಷ್ಟನ್ನ ಆಗ್ಲಿ, ನೀನು ಹೇಳೋ ಮಾತಾಡು. ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ, ಬುಕ್ಕ 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 ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯ ಒಂದ್ ನಿಮಿಷ. ನೀನು ಎಲ್ಲಿದ್ಯಾ ಈಗ? ನಾನು ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೊತ್ಕೊಂಡು ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಗೆ ಹೋಗ, ನಾನು ಹೇಳ್ದಂಗ ಮಾಡ. ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯಾನ? ಇಲ್ಲ. ಈ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಈ ಟವಲ್ ಉಟ್ಕೊಂಡು ಪಂಚೆ ಉಟ್ಕೊಂಡು ಅಲ್ಲ, ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಟವಲ್ ತಲೆ ಕಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ವೇರ್ ಹಾಕೊಂಡಿದ್ಯಾ, ಅದ್ರ ಮೇಲೆ ಟವಲ್ ಇಟ್ಕೊಂಡಿದ್ಯಾ? ಇಲ್ಲ ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿತ್ತು ಪುಣ್ಯ ಹಾಕೊಂಡಿದೀನಿ. ಯಪ್ಪ, ಏನನ್ನಾಗ್ಲಿ ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗಿಸ್ ಬಿಚ್ಚಿದ್ದೀನಿ, ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ಕಟ್ಲೆಟ್ ಮೇಲೆ ಕರೆಂಟ್ ಇಲ್ಲ ತಿರ್ಗಾಕಲ್ಲ. ಯಪ್ಪ ನಾನು ಬೇಕಾದ್ರೆ ಪಿನ್ ಹಾಕಡಿವಂತೆ. ಇದು ಕುಂಡಿ ತಕ ಬಿಚ್ಚಿದ್ದೀನಿ. ಕುಂಡಿ ತಕ ಬಿಚ್ಚಿದ್ದೀನಿ. ಕೆರಿಗ್ ಬಿಡಪ್ಪ ಹೋಗ್ಲಿ ನೀನು. ಕಾಯಿನಕ ಪಿನ್ ಮಕ್ಕ ಅಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗಿ ಅಂಡರ್ವೇರ್ ಕಾಣ್ತಾನಪ್ಪ, ಕಾಚಾ ಇದು ಟೀ ಪಟ್ನ ಕಲರು. ಟೀ ಪಟ್ನ ಕಲರು? ಟೀ ಪುಡಿ ಕಲರು. ಅದು ಬಿಚ್ಚು, ಒಂಚೂರು ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದ್ಲು ಕೇಳಿಸ್ತಾರ ನೀವು? ಅದೇ ಒಂದ್ಸಲ ಕೂದ್ಲು ಕೇಳಿಸಿದ್ರಲ್ಲ ಆ ಸಮಯ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ ಲಕ ಸಮರ? ಹ್ಞೂ ಕಣ. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಗೆ ಹೇಳಿ ಜಲ್ದು. ಮಳೆ ಇದೆ ಅಲ್ಲೇನೈತೆ? ಅಂಡರ್ವೇರ್ ಬಿಟ್ಟಿದ ಮೇಲೆ ಇದು ನೀವು ಕೂದ್ಲು ಸಮರ?
ಅಲ್ಲ ಕಣೋ ಅಂಡ್ರಾಯ್ಡ್ ಬಿಟ್ಟಿದ್ನ ಅದ್ ಹೇಳಣ ಇದು ಇದಂತದು ಎಲ್ಲಾನ ಬಿಡಿಸಿ ಎಲ್ಲಾನ ಯಾರು ಹೇಳ್ರಿ ನೀವು? ನಾನು ಅಲ್ಕಾಡ್ ಸ್ವಾಮಿ. ಹಾ ಅಂಡ್ರಾಯ್ಡ್ ಬಿಟ್ಟಿದ್ಮೇಲೆ ಏನೈತೆ ಅಲ್ಲಿ? ಅಂಡ್ರಾಯ್ಡ್ ಬಿಟ್ಟಿದ್ಮೇಲೆ ಅಂಡ್ರಾಯ್ಡ್ ಐತೆ. ಅಂಡ್ರಾಯ್ಡ್ ಕೆಳಗೆ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವು ಎಲ್ಲ ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ? ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ನಿಂದ ಏನೈತೋ? ಎಲ್ಲ ಪ್ರಪಂಚಕ್ಕಿರೋದು ಅವತ್ತು ಐತೆ. ಈಗ ಐತಾ? ಇಲ್ವೇ ಇಲ್ಲ ಪ್ಯಾಂಟ್ ಇಲ್ಲ ಟೈಮ್ ಒಂಚೂರು ಪ್ಯಾಂಟ್ ಇಲ್ಲ ಆಚೆ ಇಟ್ಕೊಂಡ್ರಿ ನೀವು ನಮ್ಮ ಇಲ್ಲ ಕಮ್ಮ ಬರ್ತೀನಿ ಪ್ಯಾಂಟ್ ಕಿತ್ತಾಗಿಲ್ಲ ತುನ್ನಲ್ಲಿ ತುನ್ನೆಲ್ಲ ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡಿಲ್ರ ನಮ್ಗೆ ರಾಯರ್ ತೀರೋದ್ರಿಂದ ಫೋನ್ ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು, ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗ್ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಬಸರಂಗ ತಿಂತಾರಲ್ಲ. ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಕೆಮ್ಮಣ್ಣು ನಾನಿಲ್ ಬರಕ್ ಕೆಮ್ಮಣ್ಣ ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮಠ ಜಾಗ ಐತಲ್ಲ, ಬೆಳಗ್ಗೆ ನಾನೆಲ್ಲ ಓಡ್ತೀನಿ. ಅಣ್ಣ ನಿಮ್ ಮನೆ ಮುಂದೆ ಹಳ್ಳಿ ಮನೆ ಮುಂದೆ ಜಾಗ ಇತ್ತು. 2 ರೂಪಾಯಿ ಒಂದ್ ಕೆಮ್ಮಣ್ಣು ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ಎಲ್ ಮಾಡೋಣ? ನಿಮ್ ಮನೆ ಮುಂದೆ ರೋಡ್ ಆಗಣ. ಏನಾಯ್ತು ಸುಮ್ತಿದ್ ಬುದಕ್ಕೆಲ್ಲ ಚಿಚ್ಕೊಂಡಿದ ಹೊಡೆದಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಅಮೌಂಟ್ ಮಾಡಿ ಯಾರು ಕೆರತಾಂಡ್ವಿ ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೆಲ್ಲ ಗೊತ್ತಾಗುತ್ತೆ ಅಂತ ಕೇಳಿ ಫೋನ್ ಮಾಡಿ. ನೀರ್ ಬೇಕಾದ್ರೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಮ್ಗೆ ಹೇಳ್ತಿರೋ ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,500 ರೂಪಾಯಿ, ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀನ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಂಬಾರ ನೆನ್ಸು, ಬೆಳಿವತ್ ಎದ್ದೋಳು, ಕಚ್ಚೆ ಪಂಚೆ ಹಾಕು, ಕ್ಲೀನಾಗಿ ದೇವ್ರ ನೆನ್ಸ್ಕೊಂಡು ಅಮೌಂಟ್ ತುಳಿ, ಮಣ್ಣೆಲ್ಲ ಚೆನ್ನಾಗಿ ತುಳಿದು ಮಡಿಕೆ ಕುಡ್ಕೆ ಆಮೇಲೆ ಬಸರಿ ಹೆಂಗ್ಸು ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತೀಯ ನೋಡಿವಂತೆ. ನನ್ ಮಾತು ನೋಡೋ ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬಂದು ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತು ಯಾರು ನೀವು ಅಣ್ಣ, ಅದಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಓ ಅದೇ ನೋಡಿದ್ರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಹೇಳಿ. ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಮಾಡಿದ್ದೀರಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ನನ್ಗೆ ಯಾಕೆ ಬೇರೆ ಕಳಿಸ್ತೀರಾ? ತಡಿಯೋಣ, ಒಂದೇ ಒಂದ್ ಲೋಡ್ ಐತಿ, ಹಿಂಗ್ ಮಂತೆ ಕಳಿಸ್ಲಣ್ಣ. ಹಲೋ ಈಗ ನಿಮ್ ಅಂತ ಕಳಿಸ್ಲಣ್ಣ ಒಂದ್ ಲೋಡು. ಸೋಮಣ್ಣಗ ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲಿಲ್ಲ. ಜೀವನ ಅಣ್ಣ, ಇದು ಏನು ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣೋ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನಾನು ಬೆಳಗ್ಗೆ ನಾನೆಲ್ಲೋ ಶಿವಾಂತ ಹೊರಟೆ. ಅಣ್ಣೋ ನರಸಿಂಹಮಣಿಯ, ಏನ್ ಗೊತ್ತಾ, ನಾನೇನ ಕೇಳಿಸು, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ಅಲ್ಲಿ ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಂಗೆಲ್ಲ ಮಾತಾಡಂಗೆ? ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ಹಿಂಗ್ ಮಾಡೋದು. ಮಣ್ಣು ಕದ್ರಕೊಂಡ್ಬಿಡದಣ್ಣ, ಮಣ್ಣು ಏನಕ್ಕೆ ನನಗೆ ಇದು ಅಣ್ಣ. ನೀರು ಇದ್ಬಿಟ್ಟು 2 ಬಿನ್ಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ ಬಕ್ಕ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನೋ ದಾಡಿ ಹಿಡ್ಕೊಂಡು. ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆ ಹಾಕೊಂಡು ಬದುತ್ತಲ್ಲ ಅಲ್ಲಿಗೆ, ನೀನು ಹಂಗೆ ತುಳಿಬೇಕು. ಯಾರನ್ನ?
ಮಣ್ಣು ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗೆ ಸಿಕ್ತಿದ್ರೆ ನಿಮ್ ಮನೆಯವ್ರನ್ನ ಹಾಕೊಂಡು ಉಳಿದ್ಬಿಡು ಯಾರು ನಾನು ಹೇಳ್ತೀನಿ. ಏನು ಆಮೇಲೆ ಮಾತಾಡಿ ಸ್ವಾಮಿ. ಬಿಡು ಅಣಯ್ಯ ಈಗ ಆಯ್ತಾ ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣಯ್ಯ ನರಸಿಂಹಣ್ಯ. ಸುಧಾರಿಸ್ಕೊಂಡು ಮಾತಾಡು ಸೋಮಣ್ಣರೇ. ಇದು ಸೋಮೇಶ್ವರ ಪೂಜೆ ನೀವು ನಾನ್ ಹೇಳತ್ತೆ ಕೇಳಿಸ್ಕೊ ಅದನ್ನ ಹೇಳ್ತೀನಿ ಆಮೇಲೆ. ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಆಮೇಲೆ ಮಗನ್ ಮದುವೆ ಮಾಡಿದ್ವಿ ಆಮೇಲೆ ಊಟ ಆಚೆಗಟ್ಟೆ ಅಲ್ಲ ಸೋಮಣ್ಣರೇ ಬೆಳಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತಗೊಂಡು ಊರ್ಗಡ್ಡೆ ಹೆಚ್ಚಿ. ಅಲ್ಲಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ದೀರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂದೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು ಇಲ್ಲೆಲ್ಲ ತುಳ್ಕೊಂಡ್ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ಇದೆ ನಮ್ಗೆ ಅದು ಬರಲ್ಲ. ಆಮೇಲೆ ಅದು ಕೆಮ್ಮಣ್ಣು ಹೊಳಿಗೆ ಟಾರ್ಗೆಟ್ ತುಳಿತೀರ ಅದ್ರ ತುಳಿಯಕ್ ಹೋಗಿ ಬಿಗಿದ್ದು ಕಾಲಿಟ್ಟು ಅದು ಅದೇನೇನೋ ಅರ್ಧ ಮಾಡ್ಬೇಕು. ಅದೇನು ಅರ್ಧ ಮಾಡ್ಬೇಕು ಅಂದ್ರೆ ಹಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿವ್ಸ ಸೋಡಾ ಹಾಕೋದು ಆಯ್ತಾ. ನನಗೆ ಅದು ತಲೆಗೆ ಹೋಗಲ್ಲ ಸುಮ್ನೆ ಬೆಳಗ್ಗೆ ಬುಧವಾರ ನೋಡು ನಾನು ಹೇಳಿದ್ದೀನಿ ಬುಧವಾರ ನೀನ್ ಹೋಗಿದ ಕೆಲಸ ಎಲ್ಲ ಆಗುತ್ತೆ ನಿನ್ಗೆ ಎಲ್ಲಾರು. ಬುಧವಾರ ಕರೆಕ್ಟ್ ಬುಧವಾರ ಭೂಮಿ ಹುಟ್ಟಿದವಾರ ವಾರ ನಿನ್ಗೆ ಹೋಗಿದ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ಪ ನೋಡಿದ್ಯಲ್ಲ ನಾನ್ ಹೇಳ್ತಿರೋದು ಒಂದು ಸುಳ್ಳಾಗಲ್ಲ ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲಸ ಇವತ್ತೆಲ್ಲ ಆಗುತ್ತೆ ಗೊತ್ತಾಯ್ತಾ? ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ ಯಾರು ನಾಮ ತಿಕ್ಕಿಡ್ತಿರ್ತಾನೆ ಅಂತ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ನಾನೇನ್ ನಾನ್ ಬಂದ್ಬೇಕಾದ್ರೆ ನಾನ್ ಬಂದ್ ಹೇಳ್ಕೊಡ್ತೀನಿ. ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಏನೋ ಅಡಿಕೆ ಅಂತ ಸುಮ್ಮನೆ ಏನ್ ಆಡ್ಕೊಳಲ್ಲ ವ್ಯವಹಾರ ಇವಾಗ ಮಾತಾಡ್ಬಿಟ್ಟು ನನ್ ತಲೆ ಬೆಳಗ್ಗೆ ಆಯ್ತು. ಯಾವ ಕಡೆಗೆ ಇವ್ರು ಈಗ ಮಕ್ಕಳಿಂದ ಬುದ್ಧಿ ಅವರಲ್ಲ ಇವ್ರು ಹೊರಗಲ್ಲ ವ್ಯವಹಾರಗಳು ಮಾವಿನ ಮರ ಅವು ಇದ್ವಲ್ಲ ಸಾಬ್ರ ನಿಂಗೆ ಮಾವಿನ ಮರ ತಗೋಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರು ಆದ್ರೆ ಯಾವ್ದು ಹೊಡೆಯೋದು ಕೊಡಿಸ್ಬಿಡ ನಿಮ್ಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಿಗೆ ಹೋಗೋಣ ಅಂತ ನಮ್ಮ ಮನ್ಸು. ಏನಿಲ್ಲ ಏನ್ ಗೊತ್ತಾ ಅಲ್ಲಿ ಇದು ಸಾರು ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರು ನಿಮ್ ಮನೆಗೆ? ಸಾರು ಏನ್ ಮಾಡಿದ್ರ ಮಗ? ಸಾರು ಹೇಳು ಮಗ ಮಗ ಎಲ್ಲಿಗೆ? ಇಲ್ಲಿ ಅಡ್ರೆಸ್ ಆಗಲ್ಗುಂಟೆ ಅದು ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದ್ರೆ ಇನ್ನು ತಲೆ ಸ್ನಾನ ಮಾಡ್ಕೊಂತಿದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 ಕೆಜಿ 7 ಕೆಜಿ ಅಕ್ಕಿ ಕೊಡ್ತಾರೆ 2 ಕೆಜಿ ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು. ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ ವಸ್ತು ಎಲ್ಲಿ ಏನೇನೈತೆ ಅನ್ನೋದೇ ಸಿಗದಂಗೆ ಚಳಿ ಹಿಡ್ತಾ ಇತ್ತು. ರಾತ್ರಿ ಬಿಸ್ಲತ್ತಿತ್ತು. ರಾತ್ರಿ 12:30 ಬರೋಣ ಅದೇ ಪಟ್ಟ ಕೇಳಕ್ ನೀನ್ ಅದೇ ದೇವ್ರು ಬರುತ್ತಲ್ಲ ನಿನ್ ಮೇಲೆ. ಹಂಗಲ್ಲಿ ದೇವ್ರು ಬಂದಿತ್ತ? ಆ ದೇವ್ರು ಪಟ್ಟ ಕೇಳಕ್ಕೆ ಗ್ರಾಮ ಪಂಚಾಯತ್ ಗೆರ್ತೀವಿ ಒಂದು ಬರೋಣ ಅಂತ ಬಿಸಿಲು ಬಂತ ಅದ ಸುಮ್ಮನೆ ಇಲ್ಲ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು. ಮೊದ್ಲು ನೀನ್ ಯಾರು ಹೇಳು? ನಿನ್ಗೆ ಯಾರು ಅಡ್ರೆಸ್ ಹೇಳ್ತಾರೆ ನನಗೆ ಪಟ್ಟ ಬರ್ತೈತೆ ಅಂತ ನಿನ್ಗೆ ಅಡ್ರೆಸ್ ಕೊಟ್ಟಾರ ಯಾರು? ನಾನ್ ನನಗ್ ಫೋನ್ ಮಾಡಕ್ಕೆ ನಿನ್ಗೆ ಯಾರು ಹೇಳಿದ್ದು? ಅವ್ನ್ ಕೇಶವ ಅಣ್ಣ. ಓ ಊಟ ಆಯ್ತಣ್ಣ? ಊಟ ಆಯ್ತು ಸ್ವಾಮಿ. ಅಲ್ಲಿಲ್ಲ ಇನ್ನೂ ತಿಂಡಿಲ್ಲ. ಒಂದೇದಲ್ಲ ಕೋಳಿ ತಾಂತ ಇದ್ವಿ ನಾಟಿ ಕೋಳಿ. ಅಣ್ಣ ನೀವು ಏನ್ ವ್ಯವಹಾರ ಮಾಡೋದಣ್ಣ? ನಾವೇನಿಲ್ಲ ತರಕಾರಿ ವ್ಯಾಪಾರ ಒಂಚೂರು ಅಂಗಡಿ ಐತೆ. ಏನಕ್ ನಕ್ಕದ್ ಇಷ್ಟದಾಗ? ನಿಮ್ ರೆಕಾರ್ಡಿಂಗ್ ಎಲ್ಲ ಕೇಳಿ ಅಣ್ಣ ನಾವು ಗುಲ್ಬರ್ಗ ಕಡೆಯವರು. ಏನ್ ರೆಕಾರ್ಡು? ಯಾವ ಆಡಾಡಲ್ರಿ? ಕೊರೋನಾ ಬಂದ್ ಕುಂತೈತೆ ಯಾವ ಆಡಾಡಕ್ ಅದೇನೋ ಯೂಟ್ಯೂಬ್ ಅಲ್ಲಿ ಹಾಕೋರಲ್ಲ ನಿಮ್ದು ನರಸಿಂಹರಾಜು ನೀವೇ ಅಲ್ವಾ? ರೆಕಾರ್ಡ್ ಆಡಿಲ್ಲ ಅದೇನೋ ಬೈದಿರೋದು ಅಷ್ಟೇ. ಅಣ್ಣ ನಿಮ್ ಅಭಿಮಾನಿ 150 ಜನ ಅವ್ರು ಬೇಕಾರೆ ಇಲ್ಲಿ ಕುಂತಿದೀವಿ ಎಲ್ಲ. ನಿಮಗ್ ಫೋನ್ ಮಾಡ್ದು ಒಬ್ಬೊಬ್ರು ಗೋಳಾಡ್ಕೊಂಡ್ ಹಂಗೆ ತೀರ್ ಹೋಗ್ತಾರೆ. ಒಬ್ಬೊಬ್ರು ಮನಿ ಕಂಡಿದ್ದಂಗೆ ಹಂಗೆ ಉಸುರು ನಿಂತ ಹೋಗ್ತೈತಿ. ನಮ್ಮೂರ ಬೂಡ್ನಳ್ಳಿಗೆ ಇದು ಲಕ್ಷ್ಮಿ ಇವ್ರ ಯಾರು ರುಕ್ಕಪ್ಪ ಮಗನ ಹೆಸರೇನ ಲಕ್ಷ್ಮಿ ಅಂತ ರುಕ್ಕಪ್ಪ ಅವ್ರ ಮಗರೊಬ್ರು ಹಂಗೇನ ಮನಿ ಕಂಡು ಹಂಗೆ ನಿಗಿರ್ಕೊಂಡು ಹಿಂಗೆ ನಾನು ಜಾಸ್ತಿ ನಗಕ್ ಹೋಗ್ಬೇಡಿ. ಬಾಡಿ ಒಳಗೇನ ತೊಂದ್ರೆ ಇದ್ರೆ ಅಣ್ಣ ನಾವು ನಿಗುದ್ ಕಣದಿರ್ಲಿ ನೀವು ನಿಗ್ರು ಕಂಬಿಟ್ರೆ
ಎಷ್ಟು ಅಭಿಮಾನಿಗಳು ಕಷ್ಟದಲ್ಲಿ ಇರ್ತಾರೆ ಹೇಳ್ರಿ, ಎಷ್ಟು ದುಃಖ ಆಗುತ್ತೆ. ನೀವ್ ನಿಗರ್ಕೊಂಡ್ಬಿಟ್ಟಿರ ಕಣ ಯಾವಾಗ ನಾವು. ಇಲ್ಲ ನೀವು ಹಂಗೆ ಮಾತಾಡಕ್ ಹೋಗ್ಬೇಡಿ, ನಗ್ಬೇಡಿ. ಇಲ್ಲಿ ನನಗೇನೋ ಒಂಥರ ಇದಾದಂಗ ಆಯ್ತು, ಏನ್ ಹಿಂಗ್ ನಗ್ತಾರೆ ಅಂತ. ಅಣ್ಣ ನಿಮ್ಗ್ ಮದ್ವೆ ಆಗೈತಣ್ಣ? ಮದ್ವೆ ಆಗಿಲ್ಲ, ಮದ್ವೆ ಆಗಿಲ್ಲ, ಮಕ್ಳಾಗಿದಾವೆ. ಅಣ್ಣ ನಾವು ಅದೇ ಮದ್ವೆ ಆಗಿದೆ. ದೊಡ್ಡವ್ರು ನೀವು ಚಿಕ್ಕವ್ರು ನೋಡಿಲ್ವಲ್ಲ, ವಯಸ್ಸಲ್ಲಿ ದೊಡ್ಡವ್ರ ಚಿಕ್ಕವ್ರು ಅಂತ ಕೇಳ್ದೆ ಸ್ವಾಮಿ. ನಮ್ದು ಅಲ್ಲೇ 43. ಹೌದಾ? ಅಕ್ಕರ ಹೆಸರೇನಣ್ಣ? ಅಕ್ಕರ ಹೆಸರು ವಿಶಾಲಮ್ಮ ಅಂತ. ಮಕ್ಕಳಣ್ಣ? 2 ಇದಾವೆ ಸ್ವಾಮಿ. ಹೌದಾ? ಯಾವ? ಒಂದ್ ಹೆಣ್ಣು ಒಂದ್ ಗಂಡು. ಓಯ್ ನಮ್ಗೆ ಇವಾಗ ಹೇಳಿದ್ದು, ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಮನೆಯವ್ರಿಗೆ ಎಷ್ಟು ಜನ? ಅಯ್ಯೋ ನಮ್ಗೆ 2 ಜನ, ನನ್ಗೆ ನಮ್ಮ ಮನೆಯವ್ರಿಗೂ 2 ಜನ, ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಅವ್ರಿಗೆ ಎಂತಾವು? ನಿಮ್ ಹೆಂಗಸ್ರಿಗೆ 2 ಮಕ್ಳು ಅಂದ್ರಲ್ಲ, ಅವ್ರಿಗೆ ಹೆಣ್ಣು ಗಂಡ ಇಲ್ಲ ಬರೀ 2 ಹೆಣ್ಣ 2 ಗಂಡ ಅಂತ ಕೇಳಿದ್ವಿ. ನಮ್ಗೆ ಇಬ್ರಿಗೂ ಒಂದೇ ಅಲ್ವ ಆಗದ, ಅವ್ರಿಗೆ ಬೇರೆ ನಮಗ್ ಬೇರೆ ಆಗ್ತಾವ. ಅಣ್ಣ ನಿಮ್ಗೆ ಎಷ್ಟು ಜನ ಮಕ್ಕಳಣ್ಣ ಈಗ? ನಮಗೂ ನಮ್ಮ ಹೆಂಗಸ್ರಿಗೆ ಬೇರೆ ಆಗ್ತಾವ, ನನಗ್ ಬೇರೆ ಆಗ್ತಾವ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ನಮ್ಮ ಹೆಂಗಸ್ರಿಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ ಮತ್ತೆ ನಿಮ್ಗೂ ಹೆಣ್ಣು ಗಂಡ ಒಂದು? ಈಗ ಗ್ಲೂಕೋಸ್ ಹಾಕ್ಕೊಂಡು ಮಾತ್ರೆ ಬರ್ಕೊಟ್ಟವ್ರೆ. ಯಾಕಪ್ಪ, ಏನಾಯ್ತಪ್ಪ? ಅದೇ ಬೇದಿ ಇದು ಮುಂದೆ ಹೊಡ್ತಾ ಜ್ವರ, ಕಂಡು ನೋವು, ಕೆಮ್ಮು. 2 ಗ್ಲೂಕೋಸ್ ಹಾಕಿ ಒಂದು ಮಾತ್ರೆ ಬರ್ಕೊಟ್ಟವ್ರೆ. ರೆಸ್ಟ್ ಆಗ ಅಂತ ಹೇಳಿದ್ರು. ಯಾವ ಆಸ್ಪತ್ರೆ ಇಲ್ಲಪ್ಪ? ಜೀವ ಕ್ಲಿನಿಕ್ ಅಂತ ಇದು. ಅಲ್ಲ ನಾನು ಪೂಜೆ ಮಾಡಿದ ಮೇಲೆ ನಿನ್ಗೇನು ಒಳ್ಳೇದಾ ಕಾಣ್ಲಿಲ್ವಾ? ಇಲ್ಲ ಸ್ವಾಮಿ, ಏನು ಕಂಡಿಲ್ಲ, ಬೇದಿ ಅದು ಅಂತಲ್ಲ ಅಷ್ಟೇ. ಈಗ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಹೊಡೆದೆ ತಾನೆ ನೀನು ಮನೆ ಹತ್ರ? ಎಲ್ಲ ಮಾಡಿದ್ರೆ ಬೇದಿ ಜಾಸ್ತಿ ಆಯ್ತು. ಬೇದಿ ಜಾಸ್ತಿ ಆಯ್ತಾ? ದೀಪ ಜಾಸ್ತಿ ಉಳಿದಾಗ ಆರೋಗ್ಯತೆ. ಬೇದಿ ನಿಂಗೆ ಜಾಸ್ತಿ ಆದಾಗ ಏನಾಗುತ್ತೆ? ನಿಂತೋಗುತ್ತೆ ಅಲ್ವಾ? ಅಲ್ವನೋ? ಈಗ ಹಲೋ, ಹಲೋ, ಯಾರು? ಬಡತನದ ಮನೆಯೊಳಗ ಟೀಕಾಕೆಯ್ಯಬಾರದು, ಬಡತನದ ಮನೆಯೊಳಗ ಟೀಕಾಕೆಯ್ಯಬಾರದು, ಹಡಿದ ತಪ್ಪಿಗ. ಯಾರು? ಬಡತನದ ಮನೆಯೊಳಗೆ ಹೆಣ್ಣು ಊಟ ಬಾರದು ಇದೆ. ನಾನು ಅದೇನು ಅಂದ್ರೆ ಹೇಳ್ತಿರೋದು. ಅದೇನು ಇದು ಇದು ಅಕ್ಕ, ಇದು ಬಡತನದ ಮನೆಯೊಳಗೆ ಏನಂತ ಹೇಳ್ತಾರೆ ಹಾಡು? ಬಡತನದ ಮನೆಯೊಳಗೆ ಹೆಣ್ಣು ಎಂದಿ ಹುಟ್ಟಬಾರದು ಅಂತ ಒಕ್ಕರ್ ಹೇಳ್ತಾರೆ ನೋಡಿ. ಯಾವ ಕಾರು? ಎಲ್ಲಿರೋದ ಜನಪದ ಗೀತೆ ಅದು, ಕೇಳಿ. ಎಲ್ಲಿರೋದ ಅಂಗಡಿ? ಬ್ಯಾಂಗಲ್ ತಂದಿದ್ದು ಬಳೆ ಅಂಗಡಿ. ಎಲ್ಲಿ? ಹೂನಳ್ಳಿ ಅಣ್ಣ, ಇಲ್ಲಿ ಹೂನಳ್ಳಿ ಅಂಗಡಿ ಅಕ್ಕ. ನಾವ್ ಹಂಗಲ್ಲ, ಬಡತನದ ಮನೆಯೊಳಗ ಈಗ ಕೈಯಬಾರ, ಬಡತನದ ಮನೆಯೊಳಗ. ಒಕ್ಕರ್ ಕೈ ಕೊಡಿ ಅಂತ ಹೇಳಿರಿ. ಬೇಡ ಬೇಡ, ನೀವೇ ಕೇಳಿಸ್ಕೊಬೇಕಾದ್ರೆ ನಿಮ್ಗೋಸ್ಕರ ರಚಿಸಿ ಆಡಿರೋದಕ್ಕಂತ ಆಡೋದು. ಆಯ್ತು. ಅದು ಇನ್ನೊಂದು ಯಾವ್ದು ಗೊತ್ತಾ? ಅದು ಇನ್ನೊಂದು ಗೊತ್ತಾಯ್ತು ನನ್ ಒಂದಗೆ, ಕತ್ಲಾಯ್ತು ನನ್ ಕಂದಗೆ, ನಾನು ನೀನು ಹುಲ್ಲಗೆ, ನಾನ್ ತುಂಗ ಹಲೋ ಹಳೆ 104 ಶರ್ಟ್ಗಳು. ಹಲೋ ಬನ್ನ ಯಾವ್ದು ಹೋಗ್ಲಿ ಅಂತ. ಹಲೋ ಬರ್ತೀನಿ. ಹಲೋ, ಕೇಳಿಸ್ಕೊಂಡ ಆಡು. ಎಲ್ಲ ಉಲ್ಟಾ ಹೇಳ್ತೀರ, ಹಂಗ ಹೇಳಂಗೆ ಎಲ್ಲ ಆಡೋದ ಎಲ್ಲ. ಇದು ಒಳ್ಳೆ ಎಂತವ್ರು ಕುತ್ಕೊಂಡು ಕೇಳಂತ ಆಡೋದು. ಯಾವ್ದು? ಬಡತನದ ಮನೆಯೊಳಗೆ ನಮ್ದು ಹಡದ ಮಕ್ಕಳು ರೇ, ನಾವ್ ಹಂಗಲ್ಲ. ಅದು ಬಡತನದ ಮನೆಯೊಳಗ ಕೊಂಡ ನೀರ್ ಬರ್ತವೆ, ಹೆಣ್ಣು ಮಕ್ಕಳು ಬಟ್ಟೆ ಆಡೋದು. ಏನ್ ನೀವು? ನೀನು ನಿಲ್ಸು, ಗಾಡಿ ನಿಲ್ಸ್ಕೊಳ್ಳಿ, ಎತ್ತೋದಲ್ಲ ಆಗ್ಲೇನೆ.
ಯಾರು ಹೇಳಿ ಯಾರು ಹೇಳಿ ಫೋನ್ ಮಾಡಿ ಮಾತಾಡಿ ಸ್ವಾಮಿ, ಯಾರು ಹೇಳಿ? ನರಸಿಂಹಣ್ಣ ಆಗುತ್ತೆ ನನಗೆ ಮಾತು. ಮಾವಾ ಮಾವಾ ಬಾವಾ ಬಾವಾ ಮಾವಾ ಬಾವಾ. ಅಯ್ಯೋ ಏನ್ ಹೇಳಿ, ಏನ್ ಹೇಳಿತ್ತು? ಏನ್ ಸರ್ ಏನ್ ಯಾರು ಹೇಳಿ? ಗಾಬರಿ ಮಾಡ್ಬೇಡಿ ನನ್ಗೆ. ನರಸಿಂಹಣ್ಣ ಯಾರು ಹೇಳಿ? ನಾನು ನಾನು ನರಸಿಂಹಣ್ಣ ಫೋಟೋನು ನೋಡಿ ನನ್ನ ನರಸಿಂಹಣ್ಣ ನರಸಿಂಹಣ್ಣ ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನ್ ತಿನ್ನಲ್ಲ ಕೈಣ. ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನ್ ತಿನ್ನಲ್ಲ. ಅದಕ್ಕೆ ಓಡಾಡ್ತಾ ಇದೀಯಾ? ಯಾಕೆ? ನೀನ್ ನನ್ಗೆ ಏನನ್ನ ಕೊಡ್ಸು ಬಿರಿಯಾನಿ. ಅಯ್ಯೋ ಪರಮಾತ್ಮನ ಕರ್ಕೊಂಡ್ಬರಲ್ಲ ಬಿಟ್ಟು ತಿಂತಿದ್ರೆ ನೀನು ಈ ತರ ಓಡಾಡದ ದೊಡ್ಡಪ್ಪ. ಹಂಗೆ ಬುಗುನಳ್ಳಿಗ್ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ, ಒಂದ್ ಇಡ್ಲಿ ತಗೋ, ಒಂದ್ ವಡೆ ತಗೋ, ಹಂಗೆ ಬಿಸ್ಲರಿ ಅರ್ಧ ಬಾಟ್ಲು ನೀರ್ ತಗೋ ಬರ್ಬೇಕಾರೆ, ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾವಿನಕಾಯಿ ತಗೊಂಡು ಅರ್ಧ ಕೆಜಿ ಕಿತ್ಲೆನ್ ತಗೋ, 1 kg ಬಾಳೆಹಣ್ಣು ತಗೋ, ಬರ್ಬೇಕಾರೆ ಹಂಗೆ ತಗೊಂಡು ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ, ಆಮೇಲೆ ಕ್ರಾಕ್ ಬಿಸ್ಕೆಟ್ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟ್, ಆಮೇಲೆ ಚಿತ್ರಾನ್ನ ತಿಂತೀನಿ, ಆಮೇಲೆ ಪೂರಿ ತಿಂತೀನಿ, ಆಮೇಲೆ ಕ್ರಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ, ಆಮೇಲೆ ಪಲಾವ್ ತಿಂತೀನಿ. ಆಮೇಲೆ ಏನಂತೀನಿ ಅದಕ್ಕೆ ಯಾರ್ಯಾರು ಹೇಳೋ ನಾನೇನಕ್ಕೆ ಅವೆಲ್ಲ ಕೇಳಿ ನನ್ಗೆ ಈಗಿನ 1 ನಿಮಿಷ ಗೊತ್ತಾಗಿಲ್ಲ ಇನ್ನು ಮಾತಾಡೋದು ನಾನು ತಲೆನೋವಿಂದು ಎಣ್ಣೆ ಮೊನ್ನೆ ಬಂದ್ರೆ ತಲೆ ಹೋಗಿಲ್ಲ. ಏನು ತರ್ಬೇಕು, ಯಾರು ನೀನು, ಏನು ಎತ್ತ ಹೇಳಿ ಮಾತಾಡು. ಹೇಳ್ಕೊಂಡು ಹೋಗ್ತಾ ಇದ್ರೆ ನಂದು ಇದು ಅವ್ರದ್ದು ಊರ್ ದಾಖಲಾದಂಗ ಆಗುತ್ತೆ ನಂದು. ನೀನು ದೊಡ್ಡಪ್ಪ ಹಂಗ ಮಾಡ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು, ಆಮೇಲೆ ಅಪ್ಪ ಬೈತು, ಆಮೇಲೆ ದೊಡ್ಡಪ್ಪ ಹೋಯ್ತು, ಆಮೇಲೆ ದೊಡ್ಡಪ್ಪ ಬಂತು, ಅಮ್ಮ ಬೈತು, ಆಮೇಲೆ ಅಮ್ಮ ಹೋಯ್ತು, ನೀನ್ ಬಂದೆ, ಆಮೇಲೆ ದೊಡ್ಡಪ್ಪ ಹೋಯ್ತು, ದೊಡ್ಡಪ್ಪ ಹೋದ್ಮೇಲೆ ಅಪ್ಪ ಬಂತು, ನೀನ್ ರಾತ್ರಿ ಫೋನ್ ಎತ್ಲಿಲ್ಲ, ತಿರ್ಗಾ ಇದ್ ಮಾಡ್ಕೊಂಡು ಆಮೇಲೆ ದೊಡ್ಡಮ್ಮಗ್ ಫೋನ್ ಮಾಡ್ದೆ, ದೊಡ್ಡಮ್ಮ ಇದ್ದು ಎಲ್ಲ ತಿಪ್ಟು ರತ್ನಮ್ಮನ್ ಮನೆಗೋ ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ್ ಮನೆಗೆ ಹೋಗಿರ್ಬೇಕು ಅಂತು, ಅದಕ್ಕೆ ನಾನ್ ತಿರ್ಗಾ ಸುಮ್ಮನೆ. ಏನಿ ವನವಾಸವೋ ಅಂತ ಇದು ಯಾರು ಏನಿ ವನವಾಸವೋ ಏನಿ ಇದು ಆಚಾರವೋ ಏನಿದಿ ಪರಿ ಬಂದಿತು ಅಂತ ಇದು ಹಿಂಗಾಗೋತ್ ನನ್ ಕತೆ. ಯಾವ್ದೋ ನಾಟಕದಾಗ ಕೇಳಿದೀನಿ ವಾಡು ಏನಿದು ವನವಾಸವೋ ಅಂತ. ಹಂಗೆ ನನಗೆ ಏನ್ ಹಿಂಗ್ ಫೋನ್ ಮಾಡ್ತಾ ಇದ್ದೀರಾ? ನಾನು ಏನಾಗ್ಬೇಕು ನಿಮ್ಗೆ? ನಾನು ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತಾ? ಎಲ್ಲ ಹೇಳಿ. ಏನ್ ತಾಂಡ ಹಾಕನ ನಮ್ಗೆ ಯಾ ಕರ್ಮ, ಯಾ ಪೂರ್ವ ಜನ್ಮದ ಪಾಪ ನಮ್ದು. ಯಾರಿಗೆ ಅನ್ಯಾಯ ಮಾಡಿದ್ವಿ? ಬುಧವಾರ ಪೂಜೆ ಮಾಡ್ಬಿಟ್ಟು ಭೂಮಿಗೆ ಎಲ್ಲ ಇವತ್ತೆಲ್ಲ ಕೆಲ್ಸ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಡೋಣ. ಫ್ಯಾಕ್ಟ್ರಿ ಓಪನ್ ಮಾಡಿಸ್ಬಿಡ್ತೀನಿ. ವರ್ಕರ್ಸ್ ಎಲ್ಲ ಬತ್ತಾವ್ರೆ, 5,000 ಜನ ವರ್ಕರ್ಸ್ ಬತ್ತಾವ್ರೆ. ಅವ್ರಿಗೆ ಆಯ್ತು ಪೂಜೆಗೆ ಎಲ್ಲ ಬೋನಸ್ ಕೊಟ್ಟಿರ್ಲಿಲ್ವಲ್ಲ, ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ಇದೆಲ್ಲ ಏನು ಅಂತ ಯಾರು ಹೇಳಿದ್ರು? ನಾನ್ ಯಾವ ಫ್ಯಾಕ್ಟ್ರಿ ಓನರು, ನಾನ್ ಯಾವ ವರ್ಕರ್ಸು, ಶಿವನೇ ಪರಮಾತ್ಮ ಏನಪ್ಪ ಈ ಕತೆ? ಏನಿಲೆಯೋ ಏನಿ ವನವಾಸವು. ರಾತ್ರಿ ಎಲ್ಲೋಗಿದ್ದೆ? ರಾತ್ರಿ ತಿಪ್ಪು ರತ್ನಮ್ಮನ ಮನೆಗೆ ಹೋಗಿದ್ದ, ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ ಮನೆಗೆ ಹೋಗಿದ್ದ, ಪಾರ್ವತಿ ಮನೆಗೆ ಹೋಗಿದ್ದ, ಎಲ್ಗೋಗಿದ್ದೆ ದೊಡ್ಡಪ್ಪ? ಸ್ವಾಮಿ ಪರಮಾತ್ಮ ಎಲ್ಲ ನಾನು ಎಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಇಲ್ಲಿ ಜನ ಕೇಳ್ತಾರೆ. ಧರ್ಮಸ್ಥಳಕ್ಕೆ ಹೋಗಿದ್ದು 3 ದಿನಕ್ಕೊಂದು ಟೂರ್ ಹೋಗ್ತೀಯ, ನಿನ್ನೆ ಮೊನ್ನೆ ಕಾಣಲಿಲ್ಲ ಎಲ್ಲಿಗೂ ಇದ್ವಿ ಅಂತ ಅಂದ್ರೆ ಇದ್ಯಾರು ನನಗೆ ಹೋದ ಗವಾಕ್ಷಿ ಅಂದ್ರೆ ನನ್ಗೆ ಯಾರು ಶಿವಮ್ಮ ನೀವೇನ ನನಗೆ ಎಲ್ಲ ನೀನ್ ನಮ್ಮ ತಿಕ್ಕಿ ಬಿಟ್ರೆ ಬರ್ದಿ ಹಾಕ್ಬಿಡ್ತೀನಿ. ದೊಡ್ಡಪ್ಪ ದೊಡ್ಡಪ್ಪ ಏನ್ ಪರಿಸ್ಥಿತಿ ಬಂತು? ಊಟಕ್ಕೆ ಹೆಂಗೆ ಅನ್ನಂಗಿಲ್ಲ, ಬಟ್ಟೆಗೆ ನಂಗೆ ಅನ್ನಂಗಿಲ್ಲ. ಇದು ಯಾವ ದೊಡ್ಡಪ್ಪನು, ಯಾವ ಚಿಕ್ಕಪ್ಪನು, ಯಾವ್ದೋ ಇದು ಹೋದ್ ಜನ್ಮದಲ್ಲಿ ಯಾವ್ದೋ ರತ್ನಮ್ಮನು ಶಶಿಯಮ್ಮನು ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನೋಡಿ. ಗೊತ್ತಿಲ್ಲ ಸ್ವಾಮಿ, ನನ್ನ ಕಾಲ್ ಗಂಟೆ ಇದು ಮಾತಾಡೋಕಂತ ಅಣ್ಣ. ನಾ ಕೋಣ ಯಾರು? ನಾನ್ ಸೋಮಣ್ಣ ನರಸಿಂಹಣ್ಣ. ಇದು ಸೋಮಣ್ಣ ಬೆಳ್ಳಾರಿ. ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡಿಲ್ರ ನಮ್ಗೆ. ಅದಕ್ಕೆ ತಾಯರ್ ತೀರೋದ್ರ ಸ್ವಾಮಿ. ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು, ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ.
ಕೆಮ್ಮಣ್ಣ ಐತೆ ಬಂದು ತಗೊಂಡೋಗಿ ತಿಂತಾರಲ್ಲ ಅದ ಹ್ಞೂ ಅಣ್ಣ ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ ಬೇರೆಗಾದ್ರೆ 11,000 ರೂಪಾಯಿ ನಿನ್ಗಾದ್ರೆ 10,000 ರೂಪಾಯಿ ಕೊಡಿಸ್ತೀನಿ ಆಯ್ತಾ. ಸೋಮಣ್ಣರ ಇದು ನಾವು ಏನ್ ಕೆಮ್ಮಣ್ಣು ನಾನಿಲ್ ಮರಕ್ ಒಂದ್ ಕೆಮ್ಮಣ್ಣ ಹೇಳ್ತೀನಿ ಕೇಳೋಣ ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮಟ್ಟ ಜಾಗ ಐತಲ್ಲ ಬೆಳಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ ನಿಮ್ ಮನೆ ಮುಂದೆ ಹೋದ್ ಕೆಲ್ಸನೂ ಆಗಲ್ಲ. ಹಳ್ಳಿ ಮನೆ ಮುಂದೆ ಜಾಗ ಐತಲ್ವಾ ಓ ಅಲ್ಲಿ ಉಯ್ಕೊಂಬಿಡ್ರಿ ಉಯ್ಕೊಂಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿಂಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಉಂಡೆ ಮಾಡಿ ಕೆಮ್ಮಣ್ಣ್ ಮಾರ್ರಣ ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಮಾರ್ರಿ ಎಷ್ಟ್ ದುಡ್ಡಾಗುತ್ತೆ. ಕೆಮ್ಮಣ್ಣು 2 ರೂಪಾಯಿ ಕೆಮ್ಮಣ್ಣ್ ಅಂತ ಅಂದ್ರೆ ಕೂತ್ಕೊಂಡು ಇದು ಸಮ ನನ್ಗೆ ನಂಗೆ ಬರಲ್ಲ ಅದು ಇದು ಮಡಿಕೆ ಮಾಡೋದಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ಫೋನ್ ನೀನ್ ಬೇಕಾದ್ರೆ ಮಡಿಕೆನ ಮಾಡ್ಕೊಂಬೋದಣ್ಣ ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಮ್ಗೆ ಹೇಳ್ತೀರಿ ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,000 ರೂಪಾಯಿ ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀನ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು ಭಕ್ತ ಕುಮಾರ್ ನೆನ್ಸ್ಕೋ ಬೆಳೆವತ್ತು ಎದೋರು ಕಚ್ಚೆ ಪಂಚೆ ಹಾಕೋ ಕ್ಲೀನ್ ದೇವ್ರ ನೆನ್ಸ್ಕೊಂಡು ಅಮೌಂಟ್ ತುಳಿ ಮಣ್ಣೆಲ್ಲ ಚೆನ್ನಾಗಿ ತುಳಿದ್ರು ಮಡಿಕೆ ಕುಡ್ಕೆ ಆಮೇಲೆ ಬಸರಿ ಹಂಚ್ಬಿಟ್ಟು ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿ ಬತ್ತಿ ಅಂತ ನೋಡಿವಂತೆ ನನ್ ಮಾತು ನೋಡೋ ಇವಾಗ ಯಾರಿಗೂ ಹೇಳಿಲ್ಲ ನಿಜ ಆಗೈತೆ ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತೆಂತ ಉದ್ಧಾರ ಮಾಡಿದೀನಿ ಇನ್ನೊಬ್ಬಂಗ್ ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತ್ ಯಾರಿಗೂ ಹೇಳಕೋಬೇಡ. ತಿರ್ಗಾಡೋದ್ ಗೊತ್ತು ನೀನ್ ಒಟ್ಲು ಊರಗ್ಲ ಐತೆ ನೀನ್ ಒಟ್ಲು. ಓ ಅದೇ ನೋಡಿದ್ರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಹೇಳಿ ಆ ಒಡ್ಲನ ಕರಗ್ಲಿ ಇಲ್ಲ ಅಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ ಬರೀ ಮಾತಾಡ್ತೀರಿ. ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ನನ್ಗೆ ಯಾಕೆ ಬೇರೆ ಕಳಿಸ್ತೀರಾ? ತಡಿಯೋಣ ಒಂದೇ ಒಂದ್ ಲೋಡ್ ಐತಿ ಈಗ ನಿಮ್ಮಂತ ಕಳಿಸ್ಲ. ಹಲೋ ಈಗ ನಿಮ್ಮಂತ ಕಳಿಸ್ಲಣ ಒಂದ್ ಲೋಡು. ಸೋಮಣ್ಣರ ಹಾ ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲಿಲ್ಲ. ಆಗ ಜೀವನ ಅಣ್ಣ ಇದು ಏನು ಒಂದೇ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ ನಿನ್ನ ಹತ್ರ ಹೆಂಗ ದುಡ್ಡು ಐತೆ ಫೈನಾನ್ಸ್ ಮಾಡ್ಕೊಂಡಿದ್ಯ ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಅದು ಡ್ರಿಂಕ್ಸ್ ಮಾಡೋದೇ ಹೋಗ್ತಲ್ರಿ ನೀವು? ಇಲ್ಲ ಕಣೋ ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ ನನಗೆ ಬೆಳಗ್ಗೆ ನಾನೆಲ್ಲ ಶಿವ ಅಂತ ಹೊರಟೆ. ಅಣ್ಣೋ ನರಸಿಂಹಯ್ಯ ಏನ್ ಗೊತ್ತಾ ನಾನು ಇವತ್ತು ಕೇಳಿಸ್ಕೊ ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂದು ಟೂರ್ ನನಗೆ ಅಲ್ಲಿಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು. ಸಂಗೀತ ದುಡ್ಡುಗಳು ಬೇರೆ ಇಲ್ಲ. ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ನಾನು ಅಣ್ಣ ಒಂದ್ ಮಾಡ್ಕೊಂಬ ನೀರು ಇದ್ಬಿಟ್ಟಿ ಅದಕ್ಕೊಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ ಆಯ್ತಾ. ಮಣ್ಣು ಒಂದೆಷ್ಟು 10 ಬಾಂಡ್ಲಿ ಹಾಕೊಂಬಿಡೋದು ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ ಒಂದ್ 2 ಬಿಂಗೆ ನೀರು ಇದ್ಬಿಟ್ಟಿ ಆಮೇಲೆ ಇದೆಲ್ಲ ನನ್ಗೆ ಏನಕ್ಕೆ ನನಗೆ ಇದು ಅಣ್ಣ ನೀರು ಇದ್ಬಿಟ್ಟು 2 ಬಿಂಗೆ ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು ಒಂದಿಷ್ಟು ಸೋಡಾ ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ ಅದೇ ಮಗ ಒಳಗ್ ಬಂದಾಗ ತೊಳಿತಾರಲ್ಲ ಹಂಗೆ ಅದೇನು ಗಾಡಿ ಹಾಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪಚ್ಚಿ ಹಾಕೊಂಡು ಬದುಕಲ್ಲ ಅಲ್ಲಿಗೆ ನೀನು ಹಂಗೆ ತುಳಿಬೇಕು. ಯಾರನ್ನ ಮಣ್ಣು ನೀನ್ ಬೇಕಾರಿ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗೆ ಸಿಕ್ತಿರ ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿಬಿಡು ಯಾರು ನಾನು ಹೇಳ್ತೀನಿ. ಏನೇನು ಆಮೇಲೆ ಮಾತಾಡಿ ಸ್ವಾಮಿ ಬಿಡು ಅಣಯ್ಯ ಆಯ್ತಾ. ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣಯ್ಯ ನರಸಿಂಹಯ್ಯ. ಸುಧಾರಿಸ್ಕೆ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ ಈ ಇನ್ನೊಂದ್ ಏನ್ ಗೊತ್ತಾ ಸೋಮೇಶ್ವರ ಪೂಜೆ ನೀವು ನಾನ್ ಹೇಳ್ತಾ ಕೇಳಿಸ್ಕೊ ಅದನ್ನ ಹೇಳ್ತೀನಿ ಆಮೇಲೆ. ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತಾ ಈಗ ಇಲ್ವೋ? ಸುಮ್ಮನೆ ಮಗನ್ ಮದುವೆ ಮಾಡಿದ್ರು ಆಮೇಲೆ ಊಟ ಹಾಚ್ಬಿಟ್ಟಿರ್ಬೇಕು. ಸೋಮಣ್ಣರೇ ಬೆಳಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತಗೊಂಡು ಊದ್ಗಡ್ಡಿ ಹೆಚ್ಚು ಅಲ್ಲಣ್ಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದಿರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂದೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು ಇಲ್ಲೆಲ್ಲ ಕುತ್ಕೊ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ನಮ್ಗೆ ಅದು ಬರಲ್ಲ. ಆಮೇಲೆ ಕೆಮ್ಮಣ್ಣು ಒಳಕ್ಕೆ ಟಾರ್ಗೆಟ್ ತುಳಿತೀರ ಅದ್ರ ತುಳಿಯಕ್ ಹೋಗಿ ಬಿದ್ದು ನಮ್ಗೆ ಕಾಲೆತ್ತು ಅದು ಅದೇನೇನೋ ಅಲ್ಲ ಮಾಡ್ಬೇಕು. ಅದೇ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ.
ನನಗೆ ಅದು ತಲೆಗೆ ಹೋಗಲ್ಲ, ಸುಮ್ಮನೆ ಬೆಳಗ್ಗೆ ಬುಧವಾರ ನೋಡು, ನಾನು ಹೇಳಿದ್ದೀನಿ ಬುಧವಾರ ನೀನ್ ಹೋಗಿದ್ ಕೆಲಸ ಎಲ್ಲ ಆಗುತ್ತೆ ನಿನ್ಗೆಲ್ಲ. ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿವಾರ ವಾರ ನಿನ್ಗೆ ಹೋಗಿದ್ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋ, ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ, 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾ, 10,000 ಕೊಡು ನಿಮ್ಮ. ಇಲ್ಲಿ ಸುರಿಸ್ಕೊಂಡು ನಾವ್ ಏನ್ ಮಾಡಿ, ನನಗೆ ಬೇಡ ಸಂಬಂಧ ಖಂಡಿತ ನನಗೆ ನೋಡಿ ಯಾರಿಗಾನ ಬಿಟ್ಬಿಡಿ, ನನ್ ಅದ್ರ ಕಳ್ಸ್ಬು ಗೊತ್ತಿಲ್ಲ. ಅದು ಕೆಮ್ಮಣ್ಣು ಮಾರಕ್ಕೆ ನಾನು ಮಾತಾಡ್ತಾ ಕೆಮ್ಮಣ್ಣು ಅಂತ ಅಂದ್ಕೊಂಡು ಯಾರೋ ನಮ್ಮ ಮಕ್ಕಳಿಗೆ ಪೈನತಿ ಎಲ್ಲ ಯಾರು ನಾಮ ಹಾಕಿರೋದು ಚಿಕ್ಕ ತಿರುಗ್ತಾನೆ ಅಂತ ಹೆಸರು ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ನಾನ್ ಬಂದ್ಬೇಕಾದ್ರೆ ಖಂಡಿತ ಬೇಡ, ಸುಮ್ಮನೆ ಬಂದ್ ಹೇಳ್ಕೊಡ್ತೀನಿ. ನಿನ್ನ ತರ ಮಾತಾಡಕ್ಕೆ ಹೋಗ್ಬೇಡ. ಜನ ಆಡ್ಕೊಂತಾರೆ ಸುಮ್ಮನೆ ಏನ್ ಆಡ್ಕೊಳಲ್ಲ, ವ್ಯವಹಾರ. ಇವಾಗ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನ್ ತಪ್ಪು ಮಾಡಿಲ್ಲ ನಾನು. ನೀನಲ್ಲ, ನಾನ್ ಫೋನ್ ಏನ್ ತಪ್ಪು ಮಾಡಿದೀನಿ ಅಂತ ನನ್ ಫೋನ್ ರಿಸೀವ್ ಮಾಡ್ದೆ ಇಲ್ಲ. ನನ್ ಜೊತೆ ಮಾತಾಡ್ದ, ನಾನ್ ಕೂಲಿಗೆ ಹೋಗ್ ಬಂದ್ ನೀನ್ ಸಾಕ್ತೀನಿ ಅಂದ್ರೆ ಸಾಕ್ತೀನಿ, ನಮ್ಮನ್ನ ಯಾಕೆ ಫೋನ್ ಎತ್ತಿದ್ದಾನೆ. ಈಗ ಸತಾಯಿಸಿದೆ ನೀನ್ ನೋಡ್ದೆ. ನಾನು ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ಸ್ನಾನ ಮಾಡಿಲ್ಲ, ಬಟ್ಟೆ ಹಾಕೊಂಡಿಲ್ಲ, ಒಂದು ಮಲ್ಗಿಲ್ಲ, ಒಂದ್ ತಲೆಗೆ ಎಣ್ಣೆ ಹಾಕೊಂಡಿಲ್ಲ, ಒಂದ್ ತಲೆಗೆ ಬಾಚಣಿಗೆ ಹಾಕಿಲ್ಲ, ಏನು ಇಲ್ಲ, ಕಾಲಿಗೆ ಚಪ್ಲಿ ಹಾಕಿ. ನಿಮ್ದು ಯಾರು ಹೇಳ್ಬಿಟ್ಟು ಮಾತಾಡಿ, ನಾ ರಾಂಗ್ ನಂಬರಿಗೆ ಮಾಡಿದ್ರ ಅಮ್ಮ. ಯಾವ್ದೆಲ್ಲ ಇಲ್ಲಿಂದ ಇದು ಸಿಕಂದ್ರಾಬಾದ್ಗೆ ಹೋದಂಗೆ ಎಕ್ಸ್ಪ್ರೆಸ್ ಟ್ರೈನು. ಯಾರು ಬೇರೆ ನಂಬರಿಗೆ ಮಾಡಿದ್ರೆ ನೋಡಕ್ಕ, ನಾನ್ ನರಸಿಂಹರಾಜು. ನರಸಿಂಹರಾಜು ಲೇಟ್ ನರಸಿಂಹಪ್ಪ, BN. ನೀನ್ ನರಸಿಂಹರಾಜು ಅಲ್ಲ, BN ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಬುಗುಡ್ನಳ್ಳಿ ಪೋರ್ಟ್, ಬಳ್ಳಾಪುರ. ಬಳ್ಳಾಪುರದಾಗ ಹಳ್ಳಿ ಮರುತ ಮನೆ ವಿಜಯ ಜ್ಯುವೆಲರ್ಸ್ ಅಂತ ನಿಮ್ ಮನೆ ಮೇಲೆ ಬಂದೈತೆ. ನೀನ್ ಕಪ್ಪು ಇವ್ನಿ ಕರಲ್ಲಿ ಓಡಾಡ್ತೀಯ, ಕಿವಿಗೂ ಅಲ್ಲಿ ಕಂಡಿದೀನಿ. ಅಯ್ಯೋ ಆಯ್ತಮ್ಮ, ಕರೆಕ್ಟ್. ನಾನೇನು ನನ್ಗೆ ಯಾಕೆ ಹಿಂಗೆ ಫೋನ್ ಮಾಡ್ತೀಯಕ್ಕ? ನಾನು ಅಪರಾಧಿ ಅಲ್ಲ. ನಾನು ಏನ್ ಹಂಗ್ ಮಾಡ್ತೀಯ? ಯಾರು ಹಂಗ್ ಮಾಡ್ಯವ್ರು? ಅವ್ರ ಮನೆ ಬೆಂಕಿ ಯಾಕೆ ಓಡಾಡ್ತೀಯ? ನೀನು ಅಪರಾಧಿ ಅಲ್ಲ, ನಿರಪರಾಧಿ. ನಾನು ಅಪರಾಧಿ. ಯಾಕೆ ಅಪರಾಧಿ ಅಂದ್ರೆ, ನಾನ್ ನಿನ್ನ ಅಮ್ಮ ಏನೋ ನಾವು ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದೇ ಮನೆ ಕಾಣ್ತೀವಿ ನೋಡಿ. ಇದು ಯಾಕಕ್ಕ ನಮ್ಗೆ ಹಿಂಗ ಅನ್ನಿಸ್ತೀಯೋ? ಯಾರು ಹೆಣ ಹೋಗ್ಮಕ್ಕೆ ಹೋಗಿ ಹೆಣ ಮುಚ್ಚಿಬಂದು ಸಾಕಾದ್ರೆ ಓಡಾಡ್ತೀಯಲ್ಲಕ್ಕ. ನಾವೆಲ್ಲ ಶುಭ ನುಡಿಯೋ ಸೋಮ ಅಂದ್ರೆ ಹೂಬೇಕಂತೆಲ್ಲ ಮಾಮ ಅನ್ನಂಗ್ ಮಾತಾಡ್ತೀಯಲ್ಲಕ್ಕ. ನೀನ್ ಅದೇನೋ ಮನೆಗೆ ಗಂಡ ಹೆಂಡತಿಯನ್ನ ಮಾತಾಡ್ಕೊಂಡು ಕತೆ ಹಾಕೋಣ ಅಂದ್ರೆ ಮುತ್ತಿದಾಗ ಬಂದು ಬೆಕ್ಕು ಬಂದಂಗ್ ಗೊತ್ತಿಲ್ಲಕ್ಕೋ. ಒಂದ್ ರೌಟ್ ಬಿಟ್ಟು ಮಾತಾಡಕ್ಕ. ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ನನಗೆ ಉಸಿರು ಕಟ್ಟಂಗ ಆಗತ್ತಲ್ಲ ನಿನ್ಗೆ. ಏನ್ ಬಂದು ಹಂಗೆ ಆಯ್ತು. ಯಾರು ನಿರಪರಾಧಿ, ನಾನ್ ಅಪರಾಧಿ. ಯಾಕೆ ಅಂದೆ, ಅವತ್ತು ನಿನ್ಗೆ ಮೆಚ್ಚಿ ನಾನ್ ನಿನ್ ಲವ್ ಮಾಡಿ ನೀನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟ್ರು ಬರ್ದು ನಿನ್ಗೆ ಹೂವ ಕೊಟ್ಟೆ, ಎಲ್ಲಾ ಕೊಟ್ಟೆ, ಬಟ್ಟೆ ಕೊಡಿಸ್ದೆ, ಚೈನ್ ಕೊಡಿಸ್ದೆ, ಮೊಬೈಲ್ ಕೊಡಿಸ್ದೆ, ಗಾಡಿ ಕೊಡಿಸ್ದೆ, ಸೈಟ್ ಮಾರಿ ಎಲ್ಲಾ ಕೊಟ್ಟೆ. ನಿಲ್ಲಿಸ್ ಮಾತಾಡಕ್ಕ. ನಿಲ್ಲಿಸ್ ಮಾತಾಡು. ಒಂದೇ ಸಮ ಕೇಳ್ಬೇಡ. ನನ್ಗೆ ಇಲ್ಲಿ ಈಗ ಮಾತ್ರೆ ಮುಗ್ದೋಗಿ ಮೊನ್ನೆ ಈಗ 15 ದಿನದಾಗ 100 ಮಾತ್ರೆ ತಂದೆ ಅಕ್ಕ. ನಿಲ್ಲಿಸಿ ಮಾತಾಡು. ನಿಂಗೆ 2 ಉಂಗುರ ಕೊಡಿಸ್ದೆ, ವಾಲೆ ಕೊಡಿಸ್ದೆ, ರೆಡ್ಮಿ ಮೊಬೈಲ್ ಕೊಡಿಸ್ದೆ, ಬಟ್ಟೆ ಕೊಡಿಸ್ದೆ, ಅಂಡರ್ವೇರು ಕೊಡಿಸ್ದೆ. ಅಂಡರ್ವೇರ್ ನಿನ್ ಮೊದ್ಲಿಕ್ಕಂಬದಿದ್ದು ಹಿಂದೆ ಮುಂದೆ 2 ತೂತ ಆಗಿದ್ವು. ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ದೆ, ಜಾಕಿ ಕೊಡಿಸ್ದೆ, ಎಲ್ಲಾ ಕೊಡಿಸ್ದೆ. ನೀ ಎಲ್ಲಾ ಮಾಡ್ದೆ. ನೀನ್ ನನ್ಗೆ ಏನ್ ಮಾಡ್ದೆ? ನೀನ್ ನಂಗ್ ಒಂದ್ ಸೀರೆ ಕೊಡಿಸ್ಲಿಲ್ಲ, ಒಂದ್ ಲಂಗ ಕೊಡಿಸ್ಲಿಲ್ಲ. ಅಯ್ಯೋ ಏನೋ ಇವತ್ ಮನೆಗೆ ನಾವು ಗಂಡ ಅಂತ ಹೆಚ್ಚು ಮನೆ ಕಣಕ್ ಹೋಗ್ಬಿಡೋದಲ್ಲ. ತಾಯಿರ ಕರೆಕ್ಟ್ ಅಲ್ವಾ? ಇದು ನನಗೆ ಏನು ಹೇಳಿಲ್ಲ ಅಕ್ಕ. ನಾನು ಇವತ್ತೇನೋ ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೆ ಮನೆ ಕಣಕ್ ಬಿಡಕ್ಕ. ನಾವೇನ್ ನೀನ್ ಕೋಳಿ ತಗೊಂಡ್ ತಿನ್ಬಿಟ್ರಿ, ನಾನೇನ್ ನಿನ್ ಕೋಳಿ ಮಾಡಿರೋದ್ 7 ತಿನ್ನಾನ ಇಲ್ಲ. ನೀನ್ 7 ತಂದ್ಕೊಟ್ಬಿಡು, ತಟ್ಕ ಹಾಕೊಂಡು ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗೆ ನಿಷ್ಠೂರ ಮಾಡ್ತೀಯ? ನೀನ್ ಯಾರು ಎತ್ಲು? ನೀನೇನ್ ಕಷ್ಟ ಬಿದ್ದಿದ್ವಿ ನಮ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ BN ನರಸಿಂಹರಾಜು ಲೇಟ್ ಬಳ್ಳಾಪುರ. ಓಡಾಡ್ತೀಯ, ಬಿಳಿ ಚಪ್ಲಿ ಆ ಸಾಬ್ ಅಂಗಡಿಗೆ ಹೋಗ್ತೀಯ, ಎಲ್ಲ ತಗಂತೀಯ. ಅಷ್ಟ್ ಹಂಗ್ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ್ ಒಂದ್ ಮುದ್ದಾಡಿ ಒಂದ್ ಮುತ್ ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ. ಬರೆ ಮಳೆಗ್ ನಾಯಿ ಬಡ್ಕೊಂಡಂಗ್ ಬಡ್ಕಂತೀಯ ತಾಯಿ. ನೀ ಅರ್ಧ ನಿಮ್ಮ ಅಮ್ಮಕ್ಯಾರ
ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನಾನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗೆ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ವಾಂತಿ ಮಾಡ್ಕೊಂಬೇಕಾ? ನಿನ್ ವಾಂತಿ ಎಲ್ಲ ಬಾಚಿ ಇಲ್ವಾ? ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನೋ? ಯಾಕೋ ಏನನ್ನ ಯಾರೋ ಒಂದ್ ಅಜ್ಜಿ ಇವತ್ತಿನ ಎದ್ದು ನಿನ್ ಮನೆಯಾಗ ಹೋದ ನಮ್ಮ ತಿಳ್ದಾಗಿರೋ ಕಾಸ್ ಕತ್ಕೊಂಡೆಲ್ಲ ಬೇವರ್ ಚಿನ್ನ ಮಕ್ಳ ಸೊಳೆ ಮಕ್ಕಳು ಅಂತ ಇಲ್ಲಿ ತಾಪುನೇಕ ಅಜ್ಜಿ ಬೈದಂಗ್ ಬೈತಿ ಅಂತ ನನ್ನ ಅಜ್ಜಿ ಗಂಟೆ ಮನೆ ಕಣಕ್ ಬಿಡವ ನಿನ್ ಕಾಲಿ ಮುಗಿತೀನಿ. ಯಾಕೆ ಒತ್ತಿ 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 ಎಳಿತೀವ ಒಂದೇ ನನ್ ಜೀವನ ಯಾಕೆ ಹಾಳು ಮಾಡ್ದೆ? ಮಾತಾಡಕ ಬಿಟ್ಟು ಮಾತು ಒಂದೊಂದೇ ಮಾತಾಡ್ತಾ ಈ ಮಾತೆಲ್ಲ ಮುಗ್ದೋಗ್ಯವೆ. ಒಂದೊಂದೇ ಮಾತಾಡಕ್ ಎಲ್ಲ ಮರ್ತೋಗತ್ ಕಣೋ ನನಗೆ. ಯಾರ ಕೋಳಿನೋ? ಅಯ್ಯೋ ಇವ್ ನಮ್ಮನ್ನ ಇವೊಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋ ಮಾತಾಡ್ತಾರಲ್ಲ ಇವಳು ಅವಳ ಕೊಡ್ಕೊಂಡೆ. ಯಾರ ಕೋಳಿನೋ ಬಸಿ ಸಿಕ್ಕಿದ್ದು ಹೇಳೋ. ಇನ್ನೇನ್ ಹೇಳನಕ್ಕ ನಮ್ಮ ಮನೆ ಕೋಳಿ ಒಂದು ಇಲ್ಲ ಅಂತ ಅಂದ ಕಣಕ್ಕ. ಹೌದೇನೋ? ಯಾಕೋ ಮುಂಡೆ ಮಗನೆ ನಿನ್ ಬಾಯಿಗೆ ಮಣ್ಣಾಕ ಹೋಗದರಾಗ ಆಕ್ಸಿಡೆಂಟ್ ಆಗಿ ಸಾಯ ಕರೆನಾಗಿರೋ ಕಚ್ಚ. ಅಯ್ಯೋ ಅನ್ನು ನಾ ಯಾಕೆ ಕರ್ಮ ಮಾಡಿದ್ನು ಅನ್ನು ಉಳಿಸಿ ನಮ್ಮ ಮನೆಗೆ ಯಾರು ಇಲ್ಲ ನೀರ ಸುಳೆ ಮಗನೇ ಏನು ಒತ್ತು ಬರ್ಲಿ. ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರ ಒಂದ್ ಮಾತು ಇಲ್ಲ, ನಮ್ಮ ತಾಯಿ ಒಂದ್ ಮಾತು ಇಲ್ಲ, ನಮ್ಮ ತಂದೆ ಒಂದ್ ಮಾತು ಇಲ್ಲ. ಯಾವ್ದು ಅನಿಷ್ಟ ಮುಂದೆ ಯಾರು ಯಾಕೋ ನನ್ ಬಾಳೆ ಹಾಳು ಮಾಡ್ಬಿಟ್ಟಲ್ಲೋ. ಇಲ್ಲಿ ರಂಗಮಂದ್ರ ಹಿಂದ್ಗಡೆ ಅಂಗ್ರ ಬೈದಂಗ್ ಬೈತಿಯಲ್ಲೇ ನಿಂತು ಗುದ್ರ ಹೂ ಕೊಡ್ಕೊಂಡಿತ್ತು ನನ್ನ ಮಗ ನಿನ್ ನಾಲಿಗೆ ಮಾಡಿ ನಮ್ಮ ಒಳಗೆ ಓ ಅಂತ ಬಡ್ಕೊಂತಾರಲ್ಲ ಹೆಂಗ್ ಬಡ್ಕೊಂತಿಲ್ಲ ಅಮ್ಮ. ಯಾಕೋ ನಾನ್ ಏನ್ ಮಾಡಿದ್ನೋ? ನಿನ್ ಮನೆ ಹಾಳಾಗುವಾಗ ನೀನ್ ಹೋಗದಾರಾಗ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಸಗಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ, ಇನ್ ಕಣ್ ಕಾಣಿಲ್ದಂಗೆ ಎರಡು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ ತಾಯಿನಾಕಿ ಈಗಲೇ ನಮ್ಮನ್ನು ರಾತ್ರಿ ಕಣ್ ಕಾಣ್ದಂಗ ಆಯ್ತು. ನಮ್ಮ ಅನ್ನು ಇವನ್ಗೆ ಎರಡು ಕಣ್ ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದಂಗ್ ಮಾಡು ಅಮ್ಮ. ಇವನು ದೇಕ್ಕೆ ನಾಚಿ ಬರ್ಬೇಕು. ಯಾವ ನೀರ್ ತಗೊಂಡಿದ್ದ ಮಗ ಎದೆ ನೋವು ನೀವು ಅಚ್ಚುಕಟ್ಟಾಗಿ ಈಗಿನ ಗೊತ್ತಿಲ್ಲ ನಿಮ್ಮ ಊರಿ ಎಷ್ಟು ನಮ್ ಜಗಳ ತಂದಿ ಕೊಟ್ಟಲ್ಲ ನೀವು ತಾಯಿನಾಕಿ ನಿಮ್ಗೆ ಹೆಂಗೋ ಮನೆ ಕಣಿವನಲ್ಲೇ ನಿಮ್ಗೆ ಹೆಂಗೋ ನಯಾಸ್ ಮಾಡಿ ಮನೆಗೆ ತಾಯಿನಾಕಿ ಹೆಂಗೋ ಅವ ಅಕ್ಕಂಗಿ ಹಂಗೆ ಮಲಗಿದಿಲ್ಲ. ಅಕ್ಕಂಗಿ ಇನ್ನೂ ಏನೋ ಮೋಸ ಮಾಡಿಲ್ವನೋ? ಕೆರನ ಹೊಡ್ದಂಗೆ ಹೇಳು. ನನ್ನ ಹಾಳು ಮಾಡ್ದೆ, ಆ ಪಾರ್ವತಿ ನಾನ್ ಮಾಡ್ದೆ, ಆ ಲಕ್ಷ್ಮಿ ನಾನ್ ಮಾಡ್ದೆ. ಅಯ್ಯೋ ನಾನೇ ಬಡ್ಕೊಳ್ಳ ತಾಯಿ ನನ್ ಕಿವಿ ಕೇಳೋ ನಿಮ್ಮ ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗಿ ಹೋಗಿ ಬಂದವಳಿ ಯಾವ್ದು ಮಾತಾಡೋ ಹೋಗಿತಾವಳಿ ಕೆರೆನ ಹೊಡ್ದಂಗೆ ಹೇಳ್ತಾವಳಿ. ಇಲ್ಲಿ ಏನ್ ಮಾಡೋಣ? ಆ ರತ್ನಿ ನಾಳ್ ಮಾಡ್ದೆ, ಆ ಲಕ್ಷ್ಮಿ ನಾಳ್ ಮಾಡ್ದೆ. ಮುಕ್ಕಾಲ್ಗೆ ಹುಟ್ಟಿದೀನಿ ನಾನು ನರಸಿಂಹರಾಜ ಬಳ್ಳಾಪುರ ಅಂತ ರಾತ್ರಿ. ಈಗ ಬೆಳಿಗ್ಗೆ ನಂಗೆ 45 ವರ್ಷ ಆಗೈತೆ. ರಾತ್ರಿ 8:15 ನಾನು ಹುಟ್ಲಿಲ್ವಾ? ಇಲ್ಲ ನಾನು ಇಲ್ಲ 8:15 ನಾನು ಹುಟ್ಟಿದೀನಿ ಕಣ್ರಿ. ರಾತ್ರಿ ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ. 43 ವರ್ಷ ಆಯ್ತಾ? ಈಗ ಅಲ್ಲಿ 43 ವರ್ಷ. ಬೆಳಿಗ್ಗೆ ಆಯ್ತಲ್ಲ ಇವತ್ತು. ಈಗ 8:15 ಆಗ್ತಾ ಬಂತು. ಟೈಮ್ ಅಲ್ಲ, ಹುಟ್ಟಿರೋ ಟೈಮ್ ಅಲ್ಲ, ವರ್ಷ. ವರ್ಷ. ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕರ್ದ್ರೆ 43 ವರ್ಷ. ಅಮ್ಮನ್ ಈಗ ಅಲ್ಲಿ 43 ಗಂಟೆ ಹೊತ್ತು ಇರೋದು ಅಥವಾ 43 ವರ್ಷನೇ ಆಗೋತ ನಿಂಗೆ? 43 ವರ್ಷ. ರಾತ್ರಿ 8:15 ಹುಟ್ಟಿರೋದ. ಏನಪ್ಪ ಈ ಕರ್ಮ. ಏನ್ ನಮ್ ಕತೆ? 43 ವರ್ಷ ಆಯ್ತು ಹುಟ್ಟಿದ್ ಬಂದು ಒಂದು ಇದು ರಾತ್ರಿ 8:15 ಹುಟ್ಟದ್ನಾ? 9:00 ಸ್ಕೂಲಿಗೆ ಸೇರ್ಕಣ್ಣ. ತಿರ್ಗಿ 11:00 ಅಲ್ಲೇ ಕಾಲೇಜ್ ಹೊಟ್ಟದ್ನಾ? 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನಾ? B.Com ಕಂಪ್ಲೀಟ್ ಮಾಡದ್ನಾ 12:00? 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ? 1:15 ನಂದು ಮದ್ವೆ ಆಗೋಯ್ತಾ? 2 ಗಂಟೆಗೆ ನನ್ಗೆ 2 ಮಕ್ಳಾದ್ವಾ? ಅಯ್ಯೋ ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ನಾನು ಹೇಳಕ್ಕಿನ್ನ ಬಂದ್ಬಿಟ್ಟು ಒಂದು 7-8 ಕೆರೆನ ಬರ್ದೋಗ್ಬಿಟ್ಟೆ ಬಂದು ರಪ್ಪರ. ಇಲ್ಲ ನಾನು ಕೆರೆ ಹಾಕೋಣ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗ್ ಇದು? ಇನ್ನ ನಿಮ್ಮಿಂದ ನಾವೆಲ್ಲ ಉಚ್ಚಾರಿಸಲ್ಲ. ಕೊರೋನಾ ಬಂದೈತಲ್ಲ, ಖಾಲಿ ಚಪ್ಲಿ ಹಾಕಲ್ಲ, ನನಗ ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ?
ಬರೀ ಏನ್ ಹಾಕಿಲ್ಲ ಸ್ವಾಮಿ ನಿಮ್ ಎಲ್ಲ ನೀವ್ ಎಲ್ಲಿದ್ರು ನನ್ಗೆ ಇರೋದಾಗೆ ನಾನೇ ಬಂದ್ಬಿಟ್ಟು 3 ರೇಟ್ ಕೆರೆನ ಕೊಡಿಸಿ ಹಿಡ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಮಾಡ್ತಾರೆ B.Com ಮಾಡಿ ಶಟಾರ್ ಅವ್ರದ್ದು ತುಂಬಾ ಉಂಟು ಸ್ವಾಮಿ. ತಿರುಪತಿ ವೆಂಕಟರಮಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು ನಷ್ಟಪುರ. ನೀನ್ ತಿರುಪ್ತಿಗೆ ಅರ್ಧ ಬರ್ಧ ಬೆಟ್ಟ ಹತ್ ಬಂದಿರೋದು ನನ್ಗೆ ಗೊತ್ತಿಲ್ವನಪ್ಪ. ಮತ್ತೀಗ ನಾನ್ ನರಸಿಂಹರಾಜ ಕಂತ ಬಳ್ಳಾಪುರ ಪೂರ್ತಿ ಎತ್ತಿದ್ದೀನಿ. ನೀನ್ ಡೂಪ್ಲಿಕೇಟ್ ನರಸಿಂಹರಾಜ, ನಾನ್ ಪೂರ್ತಿ ಎತ್ತಿದ್ದೀನಲ್ಲ. ನರಸಿಂಹರಾಜ ನಾನು ಅದು ಕಟ್ಟಿ ನಮ್ಗೆ ಸಮಯ ಅಲ್ಲೇ ನಮ್ದು ಜೀವ ಹಣ್ಣಾಗೋಯ್ತಿ. ಅದೆಂತದು ಜೀವ ಸುಸ್ತಾಗೋಯ್ತು ಮದುವೆ ಮಾಡಿ. ನಮ್ಗೆ ಇದು ರೇಗಿಸ್ಬೇಡಿ ನನಗೆ. ನಿನ್ನ ಮದುವೆ ಆಯ್ತಾ ತಿರ್ಗಾ? ಮದುವೆಗೆ ಬಂದು ಮಕ್ಕಳು ನೋಡ್ತೀವಿ ಮೊಮ್ಮಕ್ಳು ಕಾಣ ವಯಸ್ಸಿನಾಗೆ. ಅಲ್ಲನೋ ಮದ್ವೆ ನಿಂದಾಯ್ತಾ ಅಂದಿದ್ದು, ನೀನ್ ಯಾಕೆ ಒಳ್ಳೆ ಉಚ್ಚನ ಕರ್ದವ್ರಂಗ ಆಡ್ತಿದ್ದೆ ಬೆದ್ ಬಿದ್ದು. ಮಕ್ಕಳು ಮದುವೆ ಮಾಡಿದೀನಿ ನಾನು. ಮದುವೆ ಆಗಿಲ್ಲ ಯಾರು ನನ್ನ ಕೈ ನಗು ಅಲ್ವಾ ಅಣ್ಣ. ಇದ್ ನೋಡಿಲ್ವ ನೀನು ಇದ್ರಾಗ ವಿ ಕನ್ನಡದಲ್ಲಿ ಸೊಸೈಟಿರು 3 ಜನ ಸೊಸೈಟಿರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ. ಅದ್ ಬರಲ್ವಾ ಯಾವ್ದು ಸೀರಿಯಲ್ ಇನ್ನೂ ಹೊಸ್ದಾಗ್ ಬಂದಿಲ್ಲ ಅದು. ಹಿಟ್ಲರ್ ಏನೈತೆ ಹೇಳು. ನಮ್ಗೆ ಸ್ವಾಮಿ ಇರಾಕ್ ಮನಿಲ್ಲ, ಒದ್ಕೊಳಕ್ ರಗ್ಗಿಲ್ಲ. ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದು ಆಗ್ರಿ. ಒತ್ಕೊಳಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ. ಅದೈತೆ ತಾನೇ. ಇದು ಚಾಪೆ ಇದು ಒಂದು ಹಳೆ ರಗ್ಗ ಅದು ನಮ್ಮ ಅಷ್ಟೇ. ಅಲ್ಲಣ್ಣ ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ. ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ ಹತ್ರ? ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿಂಗೆ? ಗಂಡಸೇ ನಾನು. ಅಲ್ಲ ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ ಹತ್ರ? ಅಲ್ಲ ಗಂಡಸು ಅಂತ ಹೆಂಗಪ್ಪ ಗೊತ್ತಾಗೋದು ಜನಗಳಿಗೆ? ಗಂಟು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬರಲ್ಲ. ಆಮೇಲೆ ಇದು ಅವ್ರಿಗೆ ಮಕ್ಳು ಬರ್ತವೆ, ಅಲ್ಲ ಮಕ್ಳಾಗ್ತವೆ, ಮದುವೆ ಆಗ್ತವೆ. ನಮ್ಗೆ ಮೀಸೆ ಬರ್ತವೆ. ಗಂಡಸರಾಗಿರ್ತಾರೆ. ಈಗ ಮೀಸೆ ಮಾಡ್ದ ನೀನು ಬೇಡವಾ? ಇಸ್ಬಿಲ್ ತಗ ಒಂದು ಡ್ರಾಯರ್ ಇಲ್ದಂಗೆಲ್ಲ ಚರಂಡಿಗೆ ಸುಟ್ಟು ಹಾಕಿ ಡ್ರಾಯರ್ ರೇಡಿ ಸಾಯ ಇಟ್ಕೊಂಡು ಕಲ್ಲುಗಳು ಹರಿಶ್ಚಂದ್ರ ಕಥೆ ಆಗೋಯ್ತು ನಂದು. ನೀನು ಕತೆ ಏನನ ಆಗ್ಲಪ್ಪ, ಅದು ನಿನ್ ಒಳ್ಳೇದಕ್ಕೆ ಆಗಿರೋದು. ನಾನ್ ಹೇಳ್ತಿರೋದು ಹೆಂಗ್ ಗೊತ್ತಾ? ಅದ್ಯಾವ್ದೋ ಇನ್ನೊಂದು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಆರಾಮಾಗಿರು ಊರ ಅಂತ ನಾನು ಹೇಳ್ತಿರೋದು. ಮಗ ಅನ್ನೋ ಸೊಸೆನೋ ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಳಿಸ ಆಮೇಲೆ ಊರ್ ಬಿಟ್ಟು 3 ಪಟ್ಟೆ ಇಸ್ಕೊಂಡು ಊರ್ ಬಿಟ್ಟು ಕೆರೆಗಿನ ಹಾರ ಹಾಕ್ಸ್ಕೊಂಡು ಹೋಗ್ತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನ್ ನರಸಿಂಹರಾಜ ಬಳ್ಳಾಪುರ ಹಲೋ, ಎಲ್ಲಿದ್ದೀರಾ? ಶುಕ್ರಾಂ ಭದ್ರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋ ಶಾಂತಯೇ. ಕಂದ ಏನಾಯ್ತು? ಹೆಣ್ಣು ಮುಚ್ಚೋ ಮದಾಂಧ ಹೆಣ್ಣು ಗಂಡು ನಮ್ಮ ಅಪ್ಪ ಅಮ್ಮನೆ ಮದಾಂಧ ಅಂತಿಲ್ಲ. ಈಗ ಬಿಟ್ಟರೆ ಬಿಟ್ಟಿಲ್ಲ ನಾನು. ಹೆಣ್ಣು ಗಂಡ ನೀವ್ ನೋಡ್ಕೊಂಡ್ ಮಾಡಕ್ ಹೋಗಿದ್ದು? ನೀವ್ ಹೆಣ್ಣಿನ ಕಡೆ ಅಲ್ವನೋ? ನಂಗೆ ಗೊತ್ತಾಗ್ಲಿಲ್ಲ ಸರ್. ಯಾಕೋ ಮದಾಂಧ? ಅಯ್ಯೋ ನಿಂತ ಏನಾಯ್ಕ ಅಯ್ಯೋ ಎಷ್ಟು ಬೈತ್ಯ ಲಾಸ್ಟಿಗೆ ಹೋದ್ರೆ ನನ್ನ ಕೈದಲ್ಲಿ ಹೋದ್ರ ಮಗನೇ ಸಿಕ್ಕಿ ಯಾಕೆ ಅಂತ ಅಯ್ಯೋ ಅನ್ನಿಸ್ತೀನಿ. ಹೇಳಿ ಸಮಯ ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನ ಮೂರಿಗೆ ಬಂದು ನಿಮ್ಗೆ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ. ನೀವು ಮನೆ ಮದುವೆ ಮುಂಚೆ ದಾರಿಯ ಮುಂದೆ ಮತ್ತೆ ಮಾರಿಯ ಎಲ್ಲೋಕೆಲ್ಲ ಒಳ್ಳೇದು ಮಾಡಿ ನಿಮ್ಗೆ ವ್ಯಾಪಾರ ಮಾಡಿ ನಿಮ್ಗೆ ಹೋಗೋ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಂದರ್ಯ